ಎಲ್ರಿಗೂ ನಮಸ್ಕಾರ. ತುಂಬ ಥ್ಯಾಂಕ್ಸ್ ತಾವೆಲ್ಲ ಸಮಯ ಮಾಡ್ಕೊಂಡು ಬಂದು, ಎಸ್ಪೆಷಲಿ ವಿನಯ್ಗೆ ಮತ್ತು ಮೋನಿಷಾಗೆ ಬ್ಲೆಸ್ ಮಾಡೋಕ್ಕೆ ಬಂದಿರೋದು ನನಗೆ ತುಂಬ ವಿಶೇಷವಾದ ದಿನ ಇವತ್ತು. ಸೊ ಹಾಗೆ ನನ್ನ ಜವಾಬ್ದಾರಿನ ದೀಪಗಳನ್ನಾಗಿ ಮಾಡಿ ಮೋನಿಷಾ ಮತ್ತು ಮೋನಿಕಾ ಕೈಯಲ್ಲಿ ಕೊಟ್ಟು ತುಂಬ ಭಕ್ತಿಯಿಂದ ಅದನ್ನು ಉರಿಸ್ಬೇಕಮ್ಮ ಅಂತ ದಾರಿ ಮಾಡಿಕೊಟ್ಟಿದ್ದೀನಿ. ಸೊ ಹಂಗಾಗಿ ಅದು ತುಂಬ ಸುಸೂತ್ರವಾಗಿ ನೆರವೇರುತ್ತೆ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ. ಸದಾ ನನಗೆ ಶಕ್ತಿಯಾಗಿ ತಾವೆಲ್ಲರೂ ನಿಂತಿದ್ದೀರಾ, ಇದನ್ನು ನಾನು ಮರೆಯೋಕ್ಕಾಗಲ್ಲ. ಹಾಗಾಗಿ ನನ್ನ ಜವಾಬ್ದಾರಿನ ಎರಡೂ ಮಕ್ಕಳ ಕೈಯಲ್ಲಿ ಕೊಟ್ಟು ಬಿಟ್ಟಿದ್ದೀನಿ. ಅವ್ರು ನಡೆಸ್ಕೊಂಡು ಹೋಗಬೇಕು. ಆ ಬೆಳಕು ತುಂಬ ದೊಡ್ಡ ಬೆಳಕಾಗಿ ಅವ್ರ ಜೀವನದಲ್ಲಿ ಬೆಳಗಲಿ, ದಿನ ದೀಪಾವಳಿ ಆಗಲಿ ಅಂತ ಕೇಳ್ಕೊತೀನಿ. ಜೊತೆಯಲ್ಲಿ ವಿನಯ್ಗೂ ಕೂಡ, ವಿನಯ್ ಇವತ್ತು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನಾನು ವಿನಯ್ನ ತುಂಬ ಹತ್ತರಿಂದ ನೋಡಿದ್ದು ಕಡಿಮೆ, ಆಮೇಲೆ ನೋಡ್ತಾ 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 ತುಂಬ ಪ್ರೀತಿ ಉಂಟಾಗತ್ತೆ ವಿನಯ್ ಮೇಲೆ. ಸೊ ಹಂಗಾಗಿ ನನಗೆ ವಿನಯ್ ಒಬ್ಬ ಹೀರೋ ಅನ್ನೋಕ್ಕಿಂತ ಹೆಚ್ಚಾಗಿ ನನ್ನ ಜೊತೆಯಲ್ಲಿ ಇರುವಂಥ ಒಂದು ಜೀವಿ, ಒಂದು ಒಳ್ಳೆ ತುಂಬ ಒಳ್ಳೆ ಮನಸ್ಸು ಇರುವಂಥ ಒಬ್ಬ ದೊಡ್ಡ ಮನುಷ್ಯ. ಖಂಡಿತವಾಗ್ಲೂ ಅವ್ರು ಈಗೂ ಕೂಡ ದೊಡ್ಡ ಮನುಷ್ಯ, ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಲಿ ಅಂತ ನಾನು ಈ ದೇವರಲ್ಲಿ ಕೇಳ್ಕೊತೀನಿ. ಮನೋಜ್ ಬನ್ನಿ ಬನ್ನಿ, ರಂಜು ಬಾ, ನೀನು ಬಾ, ಕೂತ್ಕೋ ಬಾ. ಒನ್ಸ್ ಅಗೇನ್ ಥ್ಯಾಂಕ್ ಯು ವಿನಯ್. ಈ ಸಿನಿಮಾನ ಒಪ್ಕೊಂಡಿದ್ದಕ್ಕೆ ನಾನು ತುಂಬ ಚಿರಋಣಿ ಆಗಿರ್ತೀನಿ. ಯಾಕೆಂದರೆ ನಾವೆಲ್ಲ ಅಣ್ಣವ್ರ ಸಿನಿಮಾಗಳನ್ನು ಚಿಕ್ಕ ವಯಸ್ಸಿನಲ್ಲಿ ಗಣೇಶ ಹಬ್ಬ ಬಂದಾಗ ಬೀದಿಲಿ ಕೂತ್ಕೊಂಡು ನೋಡ್ತಾ ಇದ್ದವರು. ಅವತ್ತು ನಾವು ನೋಡಿ ಆಮೇಲೆ ಥಿಯೇಟ್ರಿಗೆ ಬಂದು ಆಮೇಲೆ ಅವರ ಮೊಮ್ಮಕ್ಕಳ ಜೊತೆ ಪಿಕ್ಚರ್ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಅದಕ್ಕಿನ್ನ ಭಾಗ್ಯ ನಮ್ಗೆ ಇನ್ನೊಂದಿಲ್ಲ. ನಾವು ಆ ಋಣ ತೀರ್ಸೋಕ್ಕಾಗಲ್ಲ. ತುಂಬ ದೊಡ್ಡ ಋಣ ನಮ್ಮ ಮೇಲೆ ಹಾಕಿದ್ದೀರಾ. ಅದನ್ನು ತುಂಬ ಜವಾಬ್ದಾರಿಯಿಂದ ಯಾವ ಕಾರಣಕ್ಕೂ ಬಿಟ್ಕೊಡ್ತೀರಾ ನಡೆಸ್ಕೊಡ್ತೀನಿ ನಾನು. ಆ್ಯಸ್ ಇಟ್ ಈಸ್ ಶ್ರೀಕಾಂತ್ ಸರ್, ತಾವೇ ನನಗಿಲ್ಲಿ ದಾರಿ ತೋರಿಸಿದ್ದು ಸಲಗ ಮಾಡಿದಾಗ. ಸೊ ಹಂಗಾಗಿ ನಿಮಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ಸರ್. ತಮಗೂ ಅಷ್ಟೇ, ತಾವು ಬಂದ್ರಿ ದೊಡ್ಡ ಮನಸ್ಸು ಮಾಡಿ. ಇಂಥ ಇದರಲ್ಲೂ ಕೂಡ ನನಗೆ ಯಾವಾಗಲೂ ನಂದೊಂದು ತಂಡ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಯಾವುದೂ ತಂಡ ಕಟ್ಟಿಲ್ಲ, ಒಬ್ಬೊಬ್ಬನೇ ಓಡಾಡಿದ್ದೀನಿ. ಆದರೆ ನಂತರ ಒಬ್ಬೊಬ್ಬರೇ ಓಡಾಡಿರೋ ಬದುಕಲ್ಲಿ ದೊಡ್ಡ ದೊಡ್ಡ ಪ್ರತಿಭೆಗಳು, ಸತೀಶ್ ನೀನಾಸಮು, ನಮ್ಮ ನವೀನು, ಮತ್ತು ನಮ್ಮ ಸುದಿ, ತಾವು, ರಾಘು ಶಿವಮೊಗ್ಗ, ಇವರೆಲ್ಲರೂ. ಸೊ ಹಂಗಾಗಿ ನಾನು ಅವ್ರ ಜೊತೆ ಒಟ್ಟಿಗೆ ಯಾವಾಗಲೂ ಸೇರ್ತೀನಿ. ಯಾಕೆಂದರೆ ನಮಗೆ ಯಾರ ಸಪೋರ್ಟು ಇರಲಿಲ್ಲ, ಗೊತ್ತಿಲ್ಲ. ನಮ್ಮ ಹಿರಿಯರ ಆಶೀರ್ವಾದ ಮತ್ತು ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದಂಥ ಒಂದು ಆ ಛಲ ಏನೋ ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಬಂತು. ಸೊ ಹಂಗಾಗಿ ಸತೀಶ್, ಧನು ಬಂದಿಲ್ಲ, ಧನು ಫೋನ್ ಮಾಡಿ ಸೆಟ್ಟಿಗೆ ಬರ್ತೀನಿ ಅಂದರು. ಅದನ್ನು ಬಿಟ್ಟು ನಮ್ಮ ಯೋಗಿ ಹಂಗಾಗಿ ತುಂಬ ಖುಷಿಯಾಗಿದ್ದೀನಿ. ಯೋಗಿ ಬಂದಿದ್ದು ತುಂಬ ಮನಸ್ಸಿಗೆ ಖುಷಿ ಇದೆ ನನಗೆ. ಅಂದರೆ ಯೋಗಿ ಬಂದು ಬ್ಲೆಸ್ ಮಾಡಬೇಕಾಗಿತ್ತು, ತುಂಬ ಒಳ್ಳೇದು. ಇವತ್ತಿನ ದಿವಸ ಸೋದರ ಮಾವ ಬೇರೆ ಎಲ್ಲ ಕಾರ್ಯಕ್ಕೂ ಬೇಕು, ಮದುವೆಗೂ ಬೇಕು, ಎಲ್ಲದಕ್ಕೂ ಬೇಕು. ಸೊ ಹಂಗಾಗಿ ಇವತ್ತು ಒಂದು ಒಳ್ಳೆ ಶುಭ ಕಾರ್ಯಕ್ಕೆ ಬಂದಿರೋದು. ಮಹೇಶ್ ಅಣ್ಣ ಬನ್ನಿ ಮೇಲೆ ಬನ್ನಿ. ಸಿನಿಮಾ ಇಂಡಸ್ಟ್ರಿಗೆ ದಾರಿ ಏರ್ಕೊಡಕ್ಕೆ ಬಂದಿದ್ದಾರೆ. ಸೊ ಹಂಗಾಗಿ ಖುಷಿಯಾಗಿದ್ದೀನಿ. ಸುರೇಶ್ ಅಣ್ಣ, ನನಗೆ ಅವ್ರ ಬಗ್ಗೆ ಏನು ಹೇಳೋದು ಅಂದರೆ, ಈ ಸಿನಿಮಾ ಹೊರತುಪಡಿಸಿ ತುಂಬ ಬದಲಾವಣೆಗಳಾಗಬೇಕು ಅಂತ ಹೋರಾಡೋ ವ್ಯಕ್ತಿಗಳಲ್ಲಿ ಸುರೇಶ್ ಅಣ್ಣ ಇದ್ದಾರೆ. ನನಗೆ ಅವರು ತುಂಬ ಇಷ್ಟ, ತುಂಬ ಗೌರವ ಅವ್ರನ್ನ ಕಂಡ್ರೆ ಕೂಡ. ಥ್ಯಾಂಕ್ಸ್ ನವೀನ್, ಥ್ಯಾಂಕ್ಸ್ ರಾಜೇಶ್ ಸರ್. ನಮ್ಮ ಫಸ್ಟ್ ಟೈಮು ನಾನು ಹೊಸ ಒಬ್ಬ DOP ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಬಾಮ, ನನ್ನ ಹೊಸ DOP ಹರ್ಷ ಗೌಡ ಅಂತೇಳಿ. ಮಾತಾಡ್ತೀಯಪ್ಪ? ಇಲ್ಲ, ಮಹೇಶ್ ಅಣ್ಣ ಬನ್ನಿ. ಯಾಕೆ ಬನ್ರಿ ರೀ. ಚರಣ್ ಬಗ್ಗೆ ಏನು ಹೇಳೋದು ನಾನು ಯಾವಾಗ್ಲೂ ನನ್ನ ಚರಣ್ ನಾನು ಗೊತ್ತಿಲ್ಲ, ನಾನು ಸಿನಿಮಾ ಮಾಡೋವರೆಗೂ ಚರಣ್ ಜೊತೆಲಿ ಇರಬೇಕು ಅಂತ ಆಸೆ. ಯಾಕೆಂದರೆ ಚರಣ್ಗೆ ಅದು ನಾನೇನೋ ಮಾತಾಡಿದಾಗ ಅದು ಅರ್ಥ ಆಗತ್ತೆ ಚರಣ್ಗೆ. ಅಂದರೆ ನಾನೊಬ್ಬ ಸಂಗೀತ ಗೊತ್ತಿಲ್ಲದಿರೋ ಮೂಗ, ಆತ ಸಂಗೀತ ಗೊತ್ತಿರೋ ವಿದ್ಯಾವಂತ, ಮಾತು ಬರೋವನು. ನಾನು ಮೂಗು ಭಾಷೆಯಲ್ಲಿ ಹೇಳಿದ್ರೆ ಅದನ್ನು ಆಡು ಭಾಷೆಯಲ್ಲಿ ಆಡೋ ಥರ ಮಾಡಿ, ಡ್ಯಾನ್ಸ್ ಮಾಡಂಗೆ ಮಾಡಿ, ಕುಣಿದಾಡಂಗೆ ಮಾಡಿಬಿಡ್ತಾರೆ. ಸೊ ಹಂಗಾಗಿ ಐ ಆಮ್ ಥ್ಯಾಂಕ್ಫುಲ್ ಟು ಚರಣ್ ಯಾವಾಗ್ಲೂ. ಈ ಸತಿ ಆ್ಯಸ್ ಇಟ್ ಈಸ್ ನನ್ನ ಟೀಮ್, ನನ್ನ ತಂಬಿ, ನಮ್ಮ ಅಲ್ಲು ರಘು, ನಮ್ಮ ಪ್ರಮೋದ, ಯಶವಂತ್ ಅಂತ, ಜೀವನ್ ಅಂತ, ಸೇಮ್ ಟೀಮ್. ಅವರೆಲ್ಲ ಡೈರೆಕ್ಟರ್ಗಳಾದರೂ ಕೂಡ
ನನಗೆ ನನ್ನ ತಂಬಿ ಅವರೆಲ್ಲನೂ ಜೊತೆಲಿ ನಿಂತ್ಕೊಂಡಿದ್ದಾರೆ. ಅದು ತುಂಬ ನನಗೆ ಎಮೋಷ್ನಲ್ ವಿಷಯ ಇವತ್ತು. ಅವರೆಲ್ಲ ಡೈರೆಕ್ಟರ್ಗಳಾದರು, ಎಲ್ಲ ಅವ್ರವ್ರ ಸಿನಿಮಾ ಸ್ಕ್ರಿಪ್ಟ್ ನಡೀತಾ ಇದೆ, ಅವ್ರ ಸಿನಿಮಾ ಸ್ಕ್ರಿಪ್ಟ್ ನಡೀತಾ ಇದ್ರು ನಾವು ಜೊತೆಲಿ ಇರ್ತೀವಿ ಅಂತ ಜೊತೆಲಿ ನಿಂತ್ಕೊಂಡು ನನ್ನ ಜೊತೆ ತಿರ್ಗಾ ಅಸೋಸಿಯೇಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರ ನನ್ನ ಜೊತೆ ಕೆಲಸ ಮಾಡ್ತಾರೆ. ಅದು ನನಗೆ ತುಂಬ ಮರೆಯೋಕ್ಕಾಗದೇ ಇರೋದು. ಥ್ಯಾಂಕ್ ಯು ತಂಬಿ, ಅಲ್ಲೂರಗೂ, ಎಲ್ಲರಿಗೂ. ಸುದಿ ಈ ಸತಿ ತುಂಬ ವಿಶೇಷ ಪಾತ್ರ. ಆ್ಯಸ್ ಇಟ್ ಈಸ್ MC ಬಿಜ್ಜುಗೆ, ರಾಹುಲ್ ಡಿಟ್ಟೋಗೆ ನಾನು ಹೇಳಿದ್ದೀನಿ. ಒಂದೆರಡು ಚರಣ್ ಎರಡು ಹೇಳಿದ್ದೀನಪ್ಪ. ಯಾಕೆಂದರೆ ಚರಣ್ಗೆ ಒಂದ್ಸರಿ ಎಂಥ ಪನಿಷ್ಮೆಂಟ್ ಕೊಡ್ತೀನಿ ಅಂದರೆ, ನನಗೇನೋ ಬರೋದನ್ನು ಬರ್ಬಿಟ್ಟು ತೊಗೊಂಡೋಗಿ ಕೊಟ್ಬಿಟ್ಟಿರ್ತೀವಿ, ಚರಣ್ ಇದನ್ನ ಒಂಚೂರು ಮಾಡಿಕೊಡು ಅಂತ. ಅದು ನನಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಥ್ಯಾಂಕ್ ಯು ರಾಹುಲ್. ಆಮೇಲೆ ನನಗೆ ಇವತ್ತು ಪ್ರತಿ ಸರಿನೂ ನನ್ನ ಲುಕ್ಗಳನ್ನ ಬದಲಾಯಿಸುವಂಥ ನನ್ನ ಗುರು ಅಂತ ಹೇಳ್ಬೋದು, ನನಗೆ ಮಾಸ್ಟರ್ ಅಂತ ಹೇಳ್ಬೋದು, ಮನೋಜ್ ಅಂತ ಹೇಳಿ ಇವರು ಆಸ್ಟ್ರೇಲಿಯಲ್ಲಿ ಇರ್ತಾರೆ. ಇವತ್ತು ಈ ಒಂದು ಲುಕ್ ನನಗೆ ಈ ಥರದ್ದು ಏಜ್ಡ್ ಲುಕ್ ಬೇಕು ಆ ಸಿನಿಮಾಗೆ ಅಂದಾಗ ಕಂಪ್ಲೀಟ್ ಬದಲಾಯಿಸಿದ್ದೆ ಇವರು. ಬಹುಶಃ ನನ್ನ ಜೀವನದಲ್ಲಿ ತುಂಬ ಸ್ಪೋರ್ಟ್ಸ್ ಅವ್ರ ಒಡನಾಟ ಜಾಸ್ತಿ. ಹಂಗಾಗಿ ಇವತ್ತು ನಾನು ಏನಾನ ಈ ಲುಕ್ಕಲ್ಲಿ ಇದ್ದೀನಿ, ಇನ್ನೊಂದು 3 ತಿಂಗಳಿಗೆ ಬೇರೆ ಲುಕ್ ಚೇಂಜ್ ಮಾಡ್ತೀನಿ ಅಂದರೆ ನನ್ನನ್ನು ತಾಯಿಗಿನ್ನ ಹೆಚ್ಚಾಗಿ ನನ್ನ ಜೊತೆಲಿ ನಿಂತವರು. ಸೊ ಹಂಗಾಗಿ ಥ್ಯಾಂಕ್ ಯು ಮನೋಜ್ ಅವರೇ, ನೀವು ಬಂದಿದ್ದು ತುಂಬ ಥ್ಯಾಂಕ್ಸ್. ಇಸ್ ರಂಜು ಮಾಮ, ಮೇಲ್ ಬಾಪ ರಂಜು, ಬಾ ಮೇಲ್ ಬಾ ಮಾಮ, ಬಾ ಕೂತ್ಕೋ ಬಾ. ಈ ಸತಿ ಒಂದಷ್ಟು ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅವ್ರು ನಮ್ಮ ಚನ್ನಪಟ್ಟಣದಿಂದ ಬಂದಿದ್ರಲ್ಲ, ಎಲ್ಲೋದ್ರು ಅವರು? ಬಾಮ ಬನ್ನಿ. ಒಂದಷ್ಟು ಹೊಸ ಟ್ಯಾಲೆಂಟ್ಸ್ ಈ ಸತಿ. ಸೊ ಅಗೇನ್ ನಿಮ್ಮ ಬ್ಲೆಸ್ಸಿಂಗ್ ಬೇಕು ಅದಕ್ಕೆ ಎಲ್ಲರೂ. ಅವನಲ್ಲಿ ಅವ್ನು ಧೂಮ್ರಾವತಿ ಅವನು ಹೇಳೋದ, ಅವನು ಇನ್ನೊಂದು 2-3 ಹುಡುಗರು ಇದ್ರಲ್ಲ, ಕೈ ಹತ್ರಪ್ಪ ಹುಡುಗ್ರ. ಹಾಂ ಇಲ್ಲೇ ಇದೆಯಾ, ಇರೋ ಅವ್ರು ಬರಲಿ. ಮಾಸ್ತಿ ಬರ. ಲಾಸ್ಟ್ ಟೈಮ್ ಡ್ರ್ಯಾಗನ್ ಮಂಜುನ ತೋರಿಸಿದ್ವಿ, ಆ ಥರ ಈ ಸತಿ ಇವರನ್ನ ಮತ್ತೆ ತೋರಿಸ್ತಾ ಇದೀವಿ. ತುಂಬ ವಿಶೇಷವಾದ ಒಂದು ಪಾತ್ರದಲ್ಲಿ ಮಾಡ್ತಾರೆ. ಇವ್ರು ನನ್ನ ಕ್ಲೋಸ್ ಫ್ರೆಂಡ್ ಆ್ಯಕ್ಚುಲಿ, ಅವನಿಗೊಂದು ವಿಶೇಷವಾದ ಪಾತ್ರ ಈ ಸತಿ ಮಾಡ್ತಾ ಇದ್ದಾರೆ. ತುಂಬ ದೊಡ್ಡ ಮನುಷ್ಯ ಆದ್ರೂ ನಾವು ಕರೆದ ತಕ್ಷಣ ಬಂದು ನಿಂತು ಜೊತೆಯಲ್ಲಿ ನಿಂತ್ಕೊಂಡಿದ್ದೇನೆ. ಇದೊಂದು ವಿಶೇಷ ನನಗೆ. ಆಮೇಲೆ ಆ್ಯಸ್ ಇಟ್ ಈಸ್ ಬಾಮ ಇಲ್ಲಿ ಇದು ಈತ ಹುಡುಗ ಒಬ್ಬ ಹೊಸ ಮಾಮ, ನೀನು ಬಾಪ, ನಿಂದ ಪಟ ಅಂತ ಬಂದ್ಬಿಡಿ. ಅವರೆಲ್ಲ ಎಲ್ಲರೂ ಹುಡುಗರು ಬಂದಿದ್ರಲ್ಲ, ಬಂದಿರೋ ವಿನಯ್ ಅವರು ಆಚೆ ಹೋದ್ರಾ? ಸರಿ, ಇನ್ನೊಂದು ಅಷ್ಟು ಜನ ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಸತಿ ಎಲ್ಲ ತುಂಬ ವಿಶೇಷವಾಗಿ ನೋಡ್ತೀರಾ ಇವರನ್ನು. ನನಗೆ ತುಂಬ ಪ್ರೀತಿಯಾಗಿರುವಂಥ ಒಂದಷ್ಟು ಪಾತ್ರಗಳನ್ನು ಮಾಡ್ತಾರೆ. ಅದು ಬಿಟ್ಟು ತಮ್ಮ ಪ್ರಶ್ನೆಗೆ ನಾನು ಬಾರೋ ಈ ಕಡೆ ಬಂದ್ರು, ಬಾರೋ ರಿಚ್ ಕಿಟ್. ಆ ತಮ್ಮನ ಕ್ಯಾರೆಕ್ಟರ್ ಇಲ್ಲ, ಆ ಚಿಕ್ಕ ಹುಡುಗ ಅವನೆಲ್ಲೋದ, ಅವನ ಹೆಸರೇನು? ವೀರೋ ಅವನೆಲ್ಲೋದಪ್ಪ, ಹೊರಟ್ರಾ? ಓಕೆ, ಇನ್ನೊಬ್ಬ ಹುಡುಗ ಸ್ಕೂಲ್ಗೆ ಹೋಗ್ಬೇಕು, ಅವ್ನು ಬಂದಿಲ್ಲ. ಸೊ ಇಷ್ಟು ವಿಶೇಷವಾದ ಪಾತ್ರ ಇರುತ್ತೆ. ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮ ಪ್ರಶ್ನೆ ಏನಿದ್ರು ಕೇಳ್ಬೋದು ಈಗ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಇಲ್ಲಿ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು. ಸೊ ಈ ಸಿನಿಮಾ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ಒಂದ್ಸಲಿ ನನ್ನ ಪೆಪ್ಪೆ ಪ್ರಮೋಷನ್ಗೆ ವಿಜಯ್ ಅವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡಿದ್ವಿ. ಸೊ ಆ ಇಂಟರ್ವ್ಯೂ ಟೈಮಲ್ಲಿ ಮೊದಲ ಸಲ ಅವ್ರು ಹೇಳಿದರು, ಈ ಥರ ಒಂದು ಲೈನ್ ಇದೆ, ನಿನಗೆ ಯಾವಾಗಾರು ಒಂದ್ಸಲಿ ಹೇಳ್ತೀನಿ ಅಂತ. ನೆಕ್ಸ್ಟ್ ಮೀಟಿಂಗಲ್ಲಿ ಲೈನ್ ಇದ್ದು ಈ ಸಿನಿಮಾ ನೀನೇ ಮಾಡಬೇಕು ಅಂತ ಅಲ್ಲೇ ಕನ್ಫರ್ಮ್ ಮಾಡಿದ್ರು. ನನಗಂತೂ ತುಂಬ ಖುಷಿ ಆಗುತ್ತೆ ಇಡೀ ಟೀಮ್ ಜೊತೆ ಕೆಲಸ ಮಾಡೋಕ್ಕೆ. ವಿಜಯ್ ಅವ್ರ ಜೊತೆ, ಚರಣ್ ಅವ್ರ ಜೊತೆ, ಮಾಸ್ತಿ ಅವ್ರ ಜೊತೆ. ಚರಣ್ ಅವ್ರ ಜೊತೆ ತುಂಬ ಸಲ ಕೆಲಸ ಮಾಡಬೇಕಾಗಿತ್ತು, ಆದರೆ ಆಗಿರಲಿಲ್ಲ. ಸೊ ಫೈನಲಿ ಮಾಡ್ತಾ ಇದ್ದೀವಿ, ತುಂಬ ಖುಷಿ ಆಗ್ತದೆ. ಮತ್ತು ಮೋನಿಷಾಗೆ ವೆಲ್ಕಮ್ ಟು ದ ಇಂಡಸ್ಟ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸಿಟಿ ಲೈಟ್ಸ್ ಬಗ್ಗೆ ಹೇಳಬೇಕಂದ್ರೆ, ಬೆಂಗಳೂರಿಗೆ ದಿನವಾಗ್ಲೂ 1,000 ಜನ ಏನಾರು ಮಾಡೋಕ್ಕೆ ಇಲ್ಲ ಏನೋ ತಪ್ಪದಾರಿ ಹಿಡ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಸೊ ಆ ಥರ 1000 ಜನರಲ್ಲಿ ನನ್ನ ಕ್ಯಾರೆಕ್ಟರ್ ಒಂದು, ಮೋನಿಷನ್ ಕ್ಯಾರೆಕ್ಟರ್ ಒಂದು. ಸೊ ಈ 2 ಕ್ಯಾರೆಕ್ಟರು ಬೆಂಗಳೂರಿಗೆ ಬಂದು ಇಬ್ಬರು ಸೇರಿ ಏನಾಗುತ್ತೆ ಅನ್ನೋದೇ ಸಿಟಿ ಲೈಟ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಸಿನಿಮಾ ಮುಹೂರ್ತಕ್ಕೆ ಬಂದು ವಿಶ್ ಮಾಡಿರೋಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಐ ಆಮ್ ವೆರಿ ಹಂಬಲ್ಡ್. ಇವತ್ತು ಸ್ಟೇಜ್ ಮೇಲೆ ಕೂತಿರೋರು ಎಲ್ಲರೂ ನನಗೆ ಮನಸ್ಫೂರ್ತಿ ವಿಶ್ ಮಾಡಿದ್ದಾರೆ. ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇವತ್ತು ಬಂದು ವಿಶ್ ಮಾಡಿರೋದಕ್ಕೆ. ಆ್ಯಂಡ್ ಸಿಟಿ ಲೈಟ್ಸ್ ತುಂಬ ಒಳ್ಳೆಯ ಪಾತ್ರ ಸಿಕ್ಕಿದೆ ನನಗೆ. ನನ್ನ ಡೆಬ್ಯೂಗೆ ನಾನು ಏನು ಅಂದ್ಕೊಂಡಿದ್ದೆ ಅಂಥದ್ದೇ ಒಂದು ಪಾತ್ರ ಆಗಿದೆ. ಲುಕಿಂಗ್ ಫಾರ್ವರ್ಡ್ ಟು ಬಿ
ವರ್ಕಿಂಗ್ ವಿತ್ ಎವ್ರಿಬಡಿ ಆನ್ ಸ್ಟೇಜ್. ಏನಂತ ನಮ್ಮ ಪ್ರೊಡ್ಯೂಸರ್ ವಿಜಯ್ ಕುಮಾರ್ ಅವರು ಹಾಗೂ ಮತ್ತು ವಿಕ್ರಮ್ ಆರ್ಯ ಸರ್ ಸ್ಪೆಷಲ್ ಮೆನ್ಷನ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೈರೆಕ್ಟರ್ ವಿಜಯ್ ಕುಮಾರ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಮಾಸ್ತಿ ಸರ್, ಚರಣ್ ಸರ್, ಸುಧೀರ್ ಅಣ್ಣ, ವಿನೋದ್ ಅಣ್ಣ, ವಿನಯ್, ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸಿಟಿ ಲೈಫ್ ಆಚೆಯಿಂದ ಬರ್ತಾನೆ ನಿಮಗೆ ಪೋಸ್ಟರ್ ಕಾಣಿಸುತ್ತೆ. ಪೋಸ್ಟರ್ ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ವಿನು ಲುಕ್ಕು ಆ್ಯಂಡ್ ಇಬ್ರದ್ದು ಸಕ್ಕತ್ತಾಗಿದೆ ಲುಕ್ಕು. ವಿಜಯ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಮಾಡೋ ಸಿನಿಮಾ ಯಾವಾಗಲೂ ಡಿಫ್ರೆಂಟ್ ಆಗಿರುತ್ತೆ. ಅವ್ರು ಕೇಟ್ರ್ ಮಾಡೋ ಆಡಿಯನ್ಸು ಆ್ಯಂಡ್ ಒಂದು ಹೊಸ ಪ್ರಪಂಚ ತೋರಿಸ್ತಾರೆ ಸಿನಿಮಾ ಮುಖಾಂತರ. ಆ್ಯಂಡ್ ಈ ಫಿಲ್ಮಲ್ಲಿ ಅದು ಯಾವ ಪ್ರಪಂಚ ತೋರಿಸ್ತಿದ್ದಾರೆ ಅನ್ನೋದನ್ನ ಕಾಯ್ತಾ ಇದ್ದೀನಿ ನೋಡೋಕ್ಕೆ. ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಇಡೀ ಟೀಮ್ ನೀವು ವರ್ಕ್ ಮಾಡಿರೋ ಲಾಸ್ಟ್ 2 ಸಿನಿಮಾನು ನನಗೆ ತುಂಬ ಇಷ್ಟ. ಆ್ಯಂಡ್ ಈ ಫಿಲ್ಮಲ್ಲೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಆ್ಯಂಡ್ ಕಾಯ್ತಾ ಇದ್ದೀನಿ ಸರ್ ನೋಡೋಕ್ಕೆ. ಆ್ಯಂಡ್ ಎಂಟೈರ್ ಟೀಮ್, ಚರಣ್ ಸರ್ ಆಗಲಿ, ಮಾಸ್ತಿ ಅವರೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ನಾವು ಕೂಡ. ಎಲ್ರಿಗೂ ಆಲ್ ದ ಬೆಸ್ಟ್. ಆ್ಯಂಡ್ ವಿನು ನೀನು ಸಕ್ಕತ್ತಾಗಿದೆ. ಆ್ಯಂಡ್ ವೇಟಿಂಗ್ ಟು ವಾಚ್ ಯು ಆನ್ ಸ್ಕ್ರೀನ್. ಥ್ಯಾಂಕ್ ಯು. ವಿಜಯ್, ವಿನಯ್ 2 ವಿ ಇಂದ ಶುರು ಆಗ್ತಿದೆ, ವಿಕ್ಟ್ರಿಯಿಂದ ಶುರು ಆಗ್ತಾ ಇದೆ. ಪೋಸ್ಟರ್ ನನ್ನ ಮಗ ಹೇಳಿದಂಗೆ ತುಂಬ ಅಟ್ರಾಕ್ಟಿವ್ ಆಗಿದೆ. ಸಿನಿಮಾ ಚೆನ್ನಾಗಿ ಮೂಡಿ ಬರಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಜನಕ್ಕೆ ಒಂದು ಹೊಸ ವಿಭಿನ್ನವಾದ ಸಿನಿಮಾ ಕೊಡಲಿ ಅಂತ ದೇವ್ರಿಗೆ ಕೇಳ್ಕೊಂಡು ನಾನು 2 ಮಾತನ್ನು ಮುಗಿಸ್ತೀನಿ. ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಸಿಟಿ ಲೈಟ್ಸ್ ಇದರ ಮುಹೂರ್ತ ಆರಂಭ. ಸಿಟಿ ಲೈಟ್ಸ್ ಅಂದರೆ ಮನುಷ್ಯ ಇವತ್ತು ಸಾಮಾನ್ಯ ಸಿಟಿಲಿ ಬರ್ತಿರೋ ಹಳ್ಳಿಯಿಂದ ಬಂದವ್ರೆ, ಗ್ರಾಮೀಣ ಪ್ರದೇಶದಿಂದ ಬಂದಂತೂ ಸಿಟಿಲಿ ಬರ್ತಿದ್ದಾರೆ. ಆ ಥರ ಒಂದು ಕತೆ ಹೇಳಿದ್ರೆ ಅಂತ ನಾನು ಅಂದ್ಕೊಳ್ತೀನಿ. ವಿಜಯವ್ರ ಕಥೆನ ಆರ್ಡಿನರಿಯಾಗಿ ಮಾಡಲ್ಲ. ತುಂಬ ಟ್ಯಾಲೆಂಟೆಡ್ ಡೈರೆಕ್ಟ್ರು, ವೆರಿ ಗುಡ್ ಆರ್ಟಿಸ್ಟು, ಗುಡ್ ಟ್ಯಾಲೆಂಟೆಡ್ ಡೈರೆಕ್ಟ್ರು. ಪ್ರಥಮ ಬಾರಿಗೆ ನಮ್ಮ ಕನ್ನಡ ಚಿತ್ರಕ್ಕೆ ಅವ್ರ ಮಗಳು ಬೇರೆ ಪರಿಚಯ ಮಾಡ್ತಾರೆ. ನಮ್ಗೆ ಹೀರೋಯಿನ್ ಕೊರತೆ ಕಮ್ಮಿ ಆಗುತ್ತೆ ಅಂತ ಕಾಣುತ್ತೆ. ನಾವು ಸುಮ್ಮನೆ ಹೀರೋಯಿನ್ಗೆ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೋ. ಆಮೇಲೆ ನಮ್ಮ ಹುಡುಗರೇ ಇರ್ತಾರೆ ಹೀರೋಯಿನ್ಗಳಿಗೆ, ಚೆನ್ನಾಗಿರ್ತದೆ. ವಿಜಯ್ ನಿಜವಾಗ್ಲೂ ಯಾರನ್ನಾರು ಕತೆ ಮಾಡಿದರೆ ಅದು ನೈಜ ಘಟನೆ ಆಧಾರಿತವಾಗಿರುತ್ತೆ, ಅದು ಮನಸ್ಸಿಗೆ ನಾಟುತ್ತೆ. ಒಂದೊಳ್ಳೆ ಕತೆ ಮಾತಾಡಿದ್ರೆ ನಾವು ವಿನಯ್ ರಾಜ್ಕುಮಾರ್ ಅದಕ್ಕಿದ್ದಾರೆ. ಈ ಪಾತ್ರಕ್ಕೆ ಕತೆಗೆ ತಕ್ಕಂಥ ಪಾತ್ರಗಳನ್ನ ಸೆಲೆಕ್ಟ್ ಮಾಡಿರ್ತಾರೆ. ಈ ಟೀಮ್ ಒಳ್ಳೇದಾಗಲಿ, ಈ ತಂಡ ದೊಡ್ಡ ಯಶಸ್ವಿಯಾಗಲಿ, ಇದು ಇನ್ನೊಂದು ಸಲಗ ಥರ ದುನಿಯಾ ಥರ ಒಂದು ದೊಡ್ಡ ಹಿಟ್ಟಾಗಲಿ ಅಂತ ಅನ್ಕೋತೀವಿ. ಇವತ್ತೆಲ್ಲ ಇಡೀ ಚಿತ್ರರಂಗ ಅವ್ರಿಗೆ ಶುಭ ಕೋರ್ ಬಂದಿದೆ. ಅವ್ರಿಗೆ ಯಾವಾಗಲೂ ಅವ್ರ ಹಿಂದೆ ಸದಾ ನಮ್ಮ ಚಿತ್ರರಂಗ ಇದ್ದೇ ಇರ್ತದೆ ಅಂತ ಹೇಳಕ್ ಹೇಳ್ತೀನಿ. ಜೈ ಸಿಟಿ ಲೈಟ್ಸ್. ನಿಮಿಷ. ಇವತ್ತು ನಾನು ನಮ್ಮ ವಿಜಿ ಮಗಳು ನೋಡ್ಬೇಕಾದ್ರೆ ನನಗೇನು ಅನ್ನಿಸ್ತಾ ಇದೆ ಅಂದರೆ, ಕನ್ನಡ ಚಿತ್ರರಂಗಕ್ಕೆ ಸ್ಪಂದನ ರಮ್ಯನ ಎಂಟ್ರಿ ಮಾಡಿದಾಗ ಏನು ರಮ್ಯ ಇದ್ಲು, ಇವತ್ತು ಅದೇ ಥರ ಕಾಣ್ತಾ ನಮ್ಮ ಹುಡುಗಿ. ರಿಯಲಿ ಮತ್ತೊಮ್ಮೆ ರಮ್ಯ ಎಂಟ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಟ್ಟೆ. ಕನ್ನಡ ಚಿತ್ರರಂಗದಲ್ಲಿ ನೀನು 15 ವರ್ಷ ಮಿನಿಮಮ್ಮು ಆಳ್ತೀಯ, ಗ್ಯಾರಂಟಿ, ಎರಡನೇ ಮಾತಿಲ್ಲ. ಆಲ್ ದ ಬೆಸ್ಟ್ ಮಗಳೇ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ದಿನ ಬಂಡಿ ಮಹಾಕಾಳಿ ದೇವಸ್ಥಾನದಲ್ಲಿ ಪ್ರಾರಂಭ ಆಗಿರೋ ಸಿಟಿ ಲೈಟ್ಸ್ ಚಿತ್ರ ನಮ್ಮ ದುನಿಯಾ ವಿಜಯ್ ಅವ್ರ ನಿರ್ದೇಶನ ಅಂದರೆ ಅರ್ಧ ಗೆದ್ದಂಗೆ ಸಿನಿಮಾ. ಇನ್ನು ಈ ಚಿತ್ರ ವಿನಯ್ ಪಾಲಿಗೆ ಒಂದು ದೊಡ್ಡ ಬೆಳಕಾಗಲಿ, ಅದ್ಭುತವಾದ ಯಶಸ್ವಿಯಾಗಿ ವಿನಯ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಅವ್ರ ತಾತಂತರ ದೊಡ್ಡ ಹೆಸರು ಮಾಡಲಿ ಅಂತ ಮನಸ್ಫೂರ್ತಿಯಾಗಿ ನಾನು ಹಾರೈಸ್ತೀನಿ. ಧನ್ಯವಾದ. ಎಕೋ ಐತೆ, ಸ್ವಲ್ಪ ಆಡಿಯೋ ಕಮ್ಮಿ ಮಾಡೋಂತ ನೋಡಪ್ಪ. ವಿಜಿ ಇವತ್ತೇನಾದ್ರು ಹೇಳಬೇಕು ಅಂದ್ರೆ ನಿರ್ಮಾಪಕರಿಗೆ ಪಾಲಿನ ಅದೃಷ್ಟ ದೇವತೆ. ಪ್ರತಿಯೊಬ್ರು ಸಿನಿಮಾ ಮಾಡೋರು ನಿಜವಾಗ್ಲು ವಿಜಿ ಇಟ್ರೆ ಒಂದು ವ್ಯಾಪಾರ, ಮಾಸ ಆಗಿ ಒಂದು ಕಲೆಕ್ಷನ್ 100%. ನಾವು ನಿರ್ಮಾಪಕರು ಹೆಚ್ಚಿಗೆ ಹೇಳೋದು ಅಂದ್ರೆ, ನಿರ್ಮಾಪಕರು ಉಳಿಸೋ ಕಲಾವಿದರಾಗಬೇಕು, ನಿರ್ದೇಶಕರಾಗಬೇಕು. ಇವತ್ತು ಇಂಡಸ್ಟ್ರಿ ಉಳಿಬೇಕು ಅಂದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ನಮ್ಮೆಲ್ಲ ಇವತ್ತು ಹೇಳ್ಬೇಕು, ನಾವು ಸಿನಿಮಾ ಮಾಡ್ತಾ ಇರೋದ್ರಲ್ಲಿ ನಾನು ವಿಜಯದ 3 ಸಿನಿಮಾ ಮಾಡಿದ್ದೀನಿ. 3 ಸಿನಿಮಾ ನಮಗೆ ಯಾವುದು ಮೋಸ ಆಗಿಲ್ಲ, ಎಲ್ಲ ಸಕ್ಸಸ್ ಆಗಿದೆ. ಎಲ್ಲ ಸಿನಿಮಾಗಳು ಅವ್ರಿಗೆ ಎಲ್ಲ ರೀತಿ ಇದೆ, ಎಲ್ಲರಿಗೂ ಮಾಡಲಿ. ದಯವಿಟ್ಟು ಚಿತ್ರಕ್ಕೆ ಇನ್ನೂ ಒಳ್ಳೇದಾಗಲಿ ಅಂತ ನಾನು ಕೇಳಕ್ಕೆ. ಸಿಟಿ ಲೈಟ್ಸ್ ಮೊದಲನೇದಾಗಿ ಮೋನಿಶ್ ಅವ್ರಿಗೆ ವಿಶ್ ಮಾಡ್ತೀನಿ. ಯಾಕೆಂದ್ರೆ ಆ ಫ್ಯಾಮಿಲಿಯಿಂದ ಬರ್ತಾ ಇದ್ದಾರೆ, ವಿಜಯ್ ಸರ್ ಫ್ಯಾಮಿಲಿಯಿಂದ. ಅವರು ಕಟ್ಟಿ ಬೆಳೆಸಿದಂತ ಒಂದು ಫ್ಯಾಮಿಲಿ ಅಂಡ್ ಒಂದು ಇಡೀ ಲೋಕನ ಸೃಷ್ಟಿ ಮಾಡಿದ್ದಾರೆ. ನನ್ನ ಆಡಿಯನ್ಸ್ ಆಗಲಿ, ಆ ಬಳಗ ಆಗಲಿ, ಒಂದು ಸ್ಪೆಷಲ್ ಲೋಕನ ಸೃಷ್ಟಿ ಮಾಡಿ ಅವ್ರದೇ ಒಂದು ಬಳಗನ ಕ್ರಿಯೇಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿ.
ಸಿಟಿ ಲೈಟ್ಸ್ ಅಂತಂದ್ರೆ ಬಹುಶಃ ಬದುಕಿನ ಬೆಳಕು. ಈ ಬದುಕಿನ ಬೆಳಕು ಎಲ್ಲರೂ ಬದುಕಿಗೂ ಬೆಳಕಾಗ್ಲಿ, ಅಂಡ್ ಮನುಷ್ಯ ಅವ್ರಿಗೆ ಒಳ್ಳೇದಾಗ್ಲಿ. ಅಫ್ಕೋರ್ಸ್ ವಿನಯ್ ರಾಜ್ಕುಮಾರ್ ಮತ್ತೆ ಮನುಷ್ಯ ಅವರಿಬ್ರು ಪೋಸ್ಟ್ ನಲ್ಲಿ ತುಂಬಾ ಅಗ್ರೆಸಿವ್ ಆಗಿ ಕಾಣಿಸ್ತಾ ಇದ್ದಾರೆ. ಅಂಡ್ ವಿಜಯ್ ಸರ್ ಸಿನಿಮಾ ಅಂದ್ರೆ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ. ಭೀಮಾ ಏನ್ ನೋಡಿದೀವೋ, ಸಲಗ ಏನ್ ನೋಡಿದೀವೋ ಅದೇ ಇಂಟೆನ್ಸಿಟಿ ಇಲ್ಲೂ ಕಂಟಿನ್ಯೂ ಆಗುತ್ತೆ. ಹೊಸ ಲೋಕ ತೆರ್ಕೊಳ್ಳುತ್ತೆ. ನಾವು ಕಾಯ್ತಾ ಇದ್ದೀವಿ ಆ ಸಿನಿಮಾಗೋಸ್ಕರ. ಒಳ್ಳೇದಾಗ್ಲಿ, ಈ ಸಿನಿಮಾ ಗೆಲ್ಲಿ ಅಂತ ಮನ್ಸಾರೆ ಹಾರೈಸ್ತೀವಿ. ನಾವೆಲ್ಲರೂ ನಿಮ್ ಜೊತೆಗಿದ್ದೀವಿ ಸರ್. ಒಳ್ಳೇದಾಗ್ಲಿ ಸರ್, ಗೆಲ್ಲಿ ಸಿನಿಮಾ. ಎಲ್ರಿಗೂ ನಮಸ್ಕಾರ. ನಾನು ಬಂದ ತಕ್ಷಣ ಹೇಳ್ತಿದ್ದೆ, ಮಂಜಣ್ಣನ ಬರ್ತಡೇ ಮುಹೂರ್ತ ಇಟ್ಕೊಂಡಿದ್ದೀನಿ ಅಂತ. ನಿಮ್ಮೆಲ್ಲರ ಕಡೆಯಿಂದ ಮಂಜಣ್ಣನಿಗೆ ಹ್ಯಾಪಿ ಬರ್ಡೇ. ಈಗಾಗಲೇ ಒಂದು 50 ಸ್ಟಿಕರ್ ಮಾಡಿದ್ದಾರೆ. ಮತ್ತೆ ಸಿಟಿ ಲೈಟ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ವಿಜಿ ನಿರ್ದೇಶಕನಾಗಿ 3ನೇ ಚಿತ್ರ. ಸೊ ಇದು ಎಲ್ಲರ ಪ್ರೀತಿ ಆಶೀರ್ವಾದದಿಂದ, ಜನಗಳ ಆಶೀರ್ವಾದದಿಂದ ಗೆದ್ರೆ ಹ್ಯಾಟ್ರಿಕ್ ನಿರ್ದೇಶಕ. ಮತ್ತೆ ವಿಜಯದಲ್ಲಿ ನಾವು ನೋಡಿರೋದು ಏನು ಅಂದ್ರೆ, ನನಗೆ ಯಾವ ಕಾರ್ನರ್ ಗೊತ್ತಿರಲ್ವೋ ಆ ಕಾರ್ನರ್ ಮುಟ್ಟಕ್ ಹೋಗಲ್ಲ. ಸಪೋಸ್ ಅದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಆ ಒಂದು ವರ್ಗನ ಮನೆಗೆ ಕರೆಸಿ ಸ್ಕ್ರೀನ್ ಪ್ಲೇ ವಿಚಾರದಲ್ಲಿ ಕೂರಿಸ್ಕೊತಾನೆ. ಸೊ ಇದನ್ನ ನಾನ್ ನೋಡ್ದಂಗೆ ಸುಮಾರು ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನ ಕರೆದು ಅವ್ರು ನೋಡಿರುವಂತ ಒಂದು ಘಟನೆಗಳನ್ನ ಕೇಳಿ ಅದ್ರ ಪರಾಮರ್ಶೆ ಮಾಡಿರುವಂತಹ ಚಿತ್ರಕಥೆ ತುಂಬಾನೇ ನೈಜವಾಗಿ ಮೂಡ್ ಬಂದಿದೆ. ಸೊ ಅವ್ರು ಫಸ್ಟ್ ಟೈಮ್ ವಿನಯ್ ಅವ್ರನ್ನ ಇಲ್ಲಿ ಕ್ಯಾಚ್ ಮಾಡ್ಬೇಕು ಅಂದಾಗ ಇಡೀ ತಂಡ ಹೂವಂತು. ಯಾಕಂದ್ರೆ ಆ ಒಂದು ರಗಡ್ ಲುಕ್ಕು ಇದು ಬೇಕಿತ್ತು. ಸೊ ಅವ್ರನ್ನ ಮತ್ತೆ ಮೋನಿಶಾಗೆ ಫಸ್ಟ್ ಟೈಮ್ ಅವರು ಮೇಕಪ್ ಹಾಕೊಂಡು ಫೋಟೋಶೂಟ್ ಹೋದಾಗ ನಾನು ಹತ್ರ ಹೋಗ್ಬಿಟ್ಟು ಹೇಳಿದೆ, ನಿಮ್ಮ ತಂದೆ ಮಾಡೋ ಆಕ್ಟಿಂಗ್ ಅಲ್ಲಿ 10% ನೀನ್ ಮಾಡ್ಬಿಟ್ರು 10 ವರ್ಷ ಆಳ್ತೀಯ ಅಂತ. ಬಟ್ ಅವ್ರಿಗೆ 100% ಮಾಡಿದ್ಲು. ಮತ್ತೆ ಇಡೀ ಟೀಮ್ ನೋಡಿದಾಗ ಖುಷಿ ಆಗುತ್ತೆ. ಯೋಗಿ, ನಮ್ಮ ಸತೀಶ್ ಸಾರು ಎಲ್ಲ ನಮ್ಮ ಯಂಗ್ ಹೀರೋಸ್ ಎಲ್ಲ ಬಂದು ವಿಜಿ ಬೆನ್ನಗೆ ನಿಂತಿರೋದು, ಮತ್ತೆ ವಿಜಿ ಸಂಪಾದನೆ ಮಾಡಿರೋದು ಇದೊಂದು ಆಸ್ತಿ. ಸೊ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ. ಕಾಕ್ರೋಚ್ ಸುದಿಯವರು, ಚರಣ್ ರಾಜ್ ಸಾರು, ನಮ್ಮ ಮಾಸ್ಟ್ರು, ಎಲ್ರಿಗೂ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ವಿಜಯ್ ಸರ್ ಒಟ್ಟಿಗೆ ಸಲಗ ಭೀಮದ ನಂತರ ಕೆಲಸ ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು ಅಗೇನ್ ಫಾರ್ ಅನದರ್ ಸೂಪರ್ ಆಪರ್ಚುನಿಟಿ. ನನ್ನ ನೆಚ್ಚಿನ ತಂಡದೊಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ವಿನಯ್ ರಾಜ್ಕುಮಾರ್ ಅವರು ಮತ್ತೆ ಮೋನಿಶಾ ಅವರೊಟ್ಟಿಗೆ ಮೊದಲನೇ ಬಾರಿಗೆ. ಸೊ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಐ ಥಿಂಕ್ ಆಸ್ ಯೂಶುವಲ್ ವಿಜಯ್ ಸರ್ ನನ್ನಿಂದ ಬೆಸ್ಟೇ ತೆಗೆಸ್ತಾರೆ. ಸೊ ಥ್ಯಾಂಕ್ ಯು ಎವ್ರಿವನ್. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಇದೆ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಅಣ್ಣ. 3ನೇ ಸಿನಿಮಾ ಅಣ್ಣನ ಜೊತೆ ಕೆಲಸ ಮಾಡ್ತಿದ್ದೀನಿ. ಮೊದಲು ಸಲ್ಗಾಗ್ ಫೋನ್ ಮಾಡಿದಾಗ ಡಿಯೋಲ್ ಬಂದೆ. ಮುಗಿಯೋ ಅಷ್ಟರಲ್ಲಿ ಆಲ್ಟೋ ತಗೊಳ್ಳೋ ಅಷ್ಟು ಕಾಸು ಹೆಸರು ಆಗಿತ್ತು. ಮತ್ತು ಆಲ್ಟೋಲಿ ಭೀಮಾ ಪೂಜೆಗೆ ಬಂದೆ. ಮುಗಿಯೋ ಅಷ್ಟರಲ್ಲಿ ಸ್ವಿಫ್ಟ್ ತೊಗೊಂಡೆ. ಈಗ ಸ್ವಿಫ್ಟಲ್ಲಿ ಬಂದಿದ್ದೀನಿ. ಅಣ್ಣನ ಜೊತೆ ಕೆಲಸ ಮಾಡಿ ಮುಗೇಶ್ ಬೇರೆ ಕಡೆ ಬರೋಂಗೆ ಮಾಡ್ತಾರೆ. ಥ್ಯಾಂಕ್ಸ್ ಅಣ್ಣ. ಪ್ರತಿ ಸಿನಿಮಾಲೂ ನನಗೆ ಕೆಲಸ ಕೊಡ್ತಿದ್ದೀರಿ. ತುಂಬ ಖುಷಿ ಆಗುತ್ತೆ. ಅಂದರೆ ಇಲ್ಲಿ ನಮ್ಮ ಫೀಲ್ಡಲ್ಲಿ ಈ ಜಕಣಾಚಾರ್ಯರು ಕಮ್ಮಿ, ಮೊಹಮ್ಮದ್ ಗಜನಿಗಳೇ ಜಾಸ್ತಿ ಅಂತ ಇದರಲ್ಲಿ ನಾವು ಅನ್ಕೊಂತೀವಿ. ಈಗ ಹಳೇದೊಂದು ಮಾತಿದೆ ಅಣ್ಣ, ಕಲ್ಲು ಶಿಲೆ ಆಗ್ಬೇಕಂದ್ರೆ ಸುತ್ತಿ ಏಟ್ಗಳು ಬೀಳಬೇಕು ಅಂತ. ಹಂಗೆ ಕೆಲವು ಕಲ್ಲುಗಳು ಸುತ್ತಿ ಏಟ್ ಬೀಳ್ತಾ ಇದೆ, ಶಿಲೆ ಹಾಕ್ತಿವಿ ಅನ್ಕೋತವೆ, ಆದರೆ ಬೇಬಿ ಜಲ್ಲಿಗಳು ಆಗ್ಬಿಡ್ತವೆ. ಎಲ್ಲ ಸುತ್ತಿ ಏಟ್ಗಳು ಶಿಲೆ ಮಾಡಲ್ಲ. ವಿಜಯಣ್ಣ ಜಕಣಾಚಾರ್ಯ ಇದ್ದಂಗೆ ಸೂಪರಾಗಿ ಕೆತ್ತಾರೆ. ಹಂಗಾಗಿ ಇವತ್ತು ಒಂದಷ್ಟು ಜನಗಳ ಬದುಕನ್ನ ರೂಪಿಸಿದಿರಿ ಅಣ್ಣ. ಸಲ್ಗಲ್ ಒಂದು 4-5 ಹುಡುಗರು ಹೀರೋ ಆದರು, ಭೀಮಲ್ ಒಂದು 4-5 ಹುಡುಗರು ಹೀರೋ ಆದರು. ಈ ಸಿನಿಮಾಲು ಹಂಗೆ ಒಂದಷ್ಟು ಜನಕ್ಕೆ ಒಳ್ಳೇದಾಗಲಿ. ಆಮೇಲೆ ವಿನಯ್ ಸರ್, ನಮಸ್ತೆ ವಿನಯ್ ಸರ್. ನಾನು ದೊಡ್ಡ ಮನೆಯಲ್ಲಿ ಅಪ್ಪು ಸರ್ ಜೊತೆ ಮಾಡಿದ್ದೀನಿ, ಶಿವಣ್ಣನ ಜೊತೆ ಮಾಡಿದ್ದೀನಿ, ರಾಘಣ್ಣನ ಜೊತೆನೂ ಮಾಡಿದ್ದೀನಿ, ಈಗ ನಿಮ್ಮ ಜೊತೆನೂ ಮಾಡ್ತಾ ಇದ್ದೀನಿ. ಈ ಕಾಲಘಟ್ಟದಲ್ಲಿ ಯಾರಿಗೂ ಬಹುಶಃ ಈ ಅದೃಷ್ಟ ಇರಲ್ಲ 3 ಜನ ಜೊತೆ ಮಾಡೋಕ್ಕೆ. ಮತ್ತು ಈಗ ವಿನಯ್ ಸರ್ ಜೊತೆ ಮಾಡ್ತಿದ್ದೀನಿ. ನಾನು ಒಂಥರ ಫ್ಯಾಮಿಲಿ ವಿಲನ್ ಅಣ್ಣ ನಿಮಗೆ. ಥ್ಯಾಂಕ್ ಯು ಮನೀಷಾ ಮ್ಯಾಮ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಅಣ್ಣ, ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ವಿಜಯ್ ಸರ್ ಡೈರೆಕ್ಷನಲ್ಲಿ ಇದು 3ನೇ ಸಿನಿಮಾ. 2 ಸಿನಿಮಾ ಸಕ್ಸಸ್ ಆಗಿದೆ. ಈ 3ನೇ ಸಿನಿಮಾ ಕೂಡ ಸಿಟಿ ಲೈಟ್ಸ್ ಕೂಡ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಈ ಸಿನಿಮಾದಲ್ಲಿ ನೀವು ಹೇಳ್ತೀರಾ ಮುಂದೆ, ಆಮೇಲೆ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೋನಿಶಾ ಅವರಿಗೆ ವೆಲ್ಕಮ್ ಟು ದ ಇಂಡಸ್ಟ್ರಿ. ಆ್ಯಂಡ್ ವಿನಯ್ ಸರ್, ಪೋಸ್ಟರೇ ಸಾಕಷ್ಟು ಕತೆ ಹೇಳ್ತಾ ಇದೆ. ವಿಜಯ್ ಸರ್ಗೆ 3ನೇ ಸಿನಿಮಾ ಹ್ಯಾಟ್ರಿಕ್ ಗೆಲುವು ಸಿಗಲಿ ಅಂತ ಹೃದಯಪೂರ್ವಕವಾಗಿ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನಮ್ಮ ವಿಜಯ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ, ನಾವು ಒಂದೇ ಏರಿಯಾದಲ್ಲಿರೋದು. ನಮ್ಮ ಪಾರ್ಕಿಗೆ ಮೊದಲು ವಾಕಿಂಗ್ ಬರೋರು.
ಅವ್ರ ಜೊತೆಗೆ ಮೇಡಮ್ ಅವರು ಬರ್ತಾಯಿದ್ರು, ಅವ್ರ ಮನೆಯವರು ಬರ್ತಾಯಿದ್ರು. ದುನಿಯಾ ವಿಜಯ್ ಇಟ್ಟಂತಾದ್ಮೇಲೂ ಭಾರಿ ಹೆಸರು ಮಾಡಿಬಿಟ್ರು. ಇವತ್ತಿನ ದಿನ ನಮ್ಮಲ್ಲಿ ಸ್ವಲ್ಪ ಕನ್ನಡದಲ್ಲಿ ಹೀರೋಗಳು ಕೊರತೆ ಇದೆ. ಅಣ್ಣವ್ರೀಗ ಸತತ ಎಲ್ಲ ಹಿಟ್ ಮೂವಿಗಳು ಮಾಡ್ತಾಯಿದ್ದಾರೆ. ಅದ್ರ ಹಿಂದೆ ಏನಿದೆ ಅಂದರೆ ಅವ್ರ ಶ್ರಮ ಇದೆ. ಮೊನ್ನೆ ಭೀಮಾ ಆದಾಗ ನಮ್ಮ ಥಿಯೇಟ್ರ್ಗಳ ಹತ್ರ ಒಂದು ಪಾರ್ಕ್ ಇದೆ. ಒಂದು ಟ್ರ್ಯಾಕ್ ಪ್ಯಾಂಟು ಟೀ ಶರ್ಟ್ ಹಾಕೊಂಡು ಮಾಮೂಲಿಯಾಗಿ ಬಂದ್ಬಿಟ್ಟವ್ರೆ. ಸುತ್ತು ಒಂದು 15-20 ಜನ ಹುಡುಗರು. ನಾವು ಯಾರಪ್ಪ ಇಲ್ಲೆಲ್ಲ ಈ ಸ್ಲಮ್ ಹುಡ್ಕೊಂಡು ಹುಡುಕ್ತಾ ಇದ್ರು. ಎಷ್ಟು ಪ್ರಮೋಷನ್ಗೆ ಅವ್ರಿಗೆ ಹುಮ್ಮಸ್ಸಿದೆ ಅಂದರೆ ಎಲ್ಲ ಪಾರ್ಕ್ಗಳು ಸುತ್ತಾಡಿದ್ದಾರೆ. ಅವತ್ತು ಸಂಡೇ ಅನ್ಸತ್ತಲ್ಲ ವಿಜಯನ ನಿಮ್ಮ ಮಾತಾಡಿದ್ದೆ, ಯಾವ ಥರ ಓಡಾಡ್ತಾ ಇದ್ರೆ ಅಂತ ನಾನು ನೋಡಿದೆ. ನೀವೊಂದು ಯಾವ್ದಾರ ಒಂದು ಮಾಡಬೇಕಾದ್ರೆ ಅವ್ರ ಶ್ರಮ ಎಷ್ಟಿದೆ ಅಂದರೆ ಯಾವುದೇ ಹೀರೋ ಆದರೂ ಅಷ್ಟೊಂದು ಬೀದಿಗಳಲ್ಲಿ ನಮ್ಮ ಒಂದಷ್ಟು ಹುಡುಗರನ್ನ ಹಾಕ್ಕೊಂಡು ಓಡಾಡಿದ್ದು ನಾನು ಇದೇ ಫಸ್ಟ್ ನೋಡಿರೋದು. ಅವರು ಎಲ್ಲ ಪಿಕ್ಚರ್ ಹಿಟ್ಟಾಗಲಿ, ಅವ್ರಿಗೆ ನಮ್ಮ ಬಂಡಿ ಮಹಾಕಾಳಿ ಅಮ್ಮ ಆಶೀರ್ವಾದ ಮಾಡಿ ಸೂಪರ್ ಸಕ್ಸಸ್ ಆಗಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸಿಟಿ ಲೈಟ್ಸ್ ಸಿನಿಮಾ ನನ್ನ ಪ್ರಕಾರ ನಮ್ಮ ಮಾವಂದು ಹ್ಯಾಟ್ರಿಕ್ ಗೆಲುವು. ಯಾಕಂದರೆ ಸಲಗ ಭೀಮಾ ಎಲ್ಲರೂ ನೋಡಿ ತುಂಬ ಇಷ್ಟಪಟ್ಟಿದ್ವಿ. ಈ ಸಿನಿಮಾನು ಅದೇ ರೀತಿ ಇರುತ್ತೆ. ಆ್ಯಂಡ್ ವಿನಯ್, ನಾನು ವಿನಯ್ ಸಾಕಷ್ಟು ವರ್ಷದಿಂದ ಒಡನಾಟದಲ್ಲಿದ್ದೀವಿ. ವಿನಯ್ ನಾನು ಒಂದು ಸಿನಿಮಾ ಕೂಡ ಆ್ಯಕ್ಟ್ ಮಾಡಿದ್ವಿ, ಗ್ರಾಮಾಯಣ ಅಂತ. ಅದು ಆಲ್ಮೋಸ್ಟ್ ಮುಗಿತಾ ಇದೆ. ಆ ಸಿನಿಮಾಲಿ ನೀವು ಯಾರು ನೋಡದೇ ಇರೋ ಥರ ವಿನಯ್ ಈ ಸಿನಿಮಾಲಿ ಅದನ್ನು ಬೀಟ್ ಮಾಡಿ ಇರೋವಂಥ ಕ್ಯಾರೆಕ್ಟರ್ ಇಲ್ಲಿ ನೋಡ್ತಿದ್ರೆ ಗೊತ್ತಾಗ್ತಿದೆ. ಆ ಸಿನಿಮಾಲು ಸಖತ್ ಇಂಟೆನ್ಸ್ ಆಗಿ ಆ್ಯಕ್ಟ್ ಮಾಡಿದ್ದಾನೆ ವಿನಯ್. ಇದರಲ್ಲಿ ಇನ್ನೂ ಡಬಲ್ ಆಗಿ ಮಾಡಿಸ್ತಾರೆ ನಮ್ಮ ಮಾವ. ಆ್ಯಂಡ್ ಇವತ್ತು ಒಬ್ಬ ನಟ, ನಿರ್ಮಾಪಕ, ನಿರ್ದೇಶಕನಿಗಿನ್ನ ಹೆಚ್ಚಾಗಿ ಒಬ್ಬ ತಂದೆಯಾಗಿ ಮಗಳಿಗೆ ಸಿನಿಮಾ ಮಾಡ್ತಿರೋದು ಒಂದು ಸಖತ್ ಖುಷಿಯಾದ ವಿಚಾರ. ಆಲ್ ದಿ ಬೆಸ್ಟ್ ಮೋನಿ. ಒಳ್ಳೆ ಟೀಮ್ ಜೊತೆ ಇದೆಯಾ. ಆ್ಯಂಡ್ ಆಲ್ರೆಡಿ ಟೆಕ್ನಿಕಲ್ ಟೀಮ್ ಇರ್ಬೋದು, ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತೂ ಹೆವಿ ಸ್ಟ್ರಾಂಗ್ ಇದ್ದೇ ಇರುತ್ತೆ. ಮಾಸ್ತಿ ಅವರಿದ್ದಾರೆ. ಎಲ್ರೂ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಾಗತ್ತೆ ಸಿನಿಮಾ. ಒಳ್ಳೆಯದಾಗಲಿ. ವಿಜಯ್ ನನ್ನ ಆತ್ಮೀಯ ಗೆಳೆಯ, ಭಾಳ ವರ್ಷಗಳಿಂದ ಒಟ್ಟಿಗೆ ಓಡಾಡ್ತಾ ಇದ್ದೀವಿ. ಈಗ ಆತನ 3ನೇ ಸಿನಿಮಾ ನಿರ್ದೇಶಕನಾಗಿ, ನಟನಾಗಿಯೇ ಅಪರೂಪದ ನಟ ಅಂತ ಅಪರೂಪದ ಟೈಮಿಂಗ್ ಇರೋರು ಭಾಳ ಕಡಿಮೆ ಜನ. ಅವನು ನಿರ್ದೇಶಕನಾಗಿಯೂ ಒಳ್ಳೆಯ ಹೆಸರನ್ನು ಮಾಡ್ತಿರೋದು ಸಂತೋಷದ ವಿಷಯ. ಅದರಲ್ಲೂ 2 ಭೀಮಾ ಆಗಲಿ ಸಲಗ ಆಗಲಿ ತುಂಬ ವಿಶಿಷ್ಟವಾದ ಕತೆ ಹೇಳುವ ಕ್ರಮ. ಸಿಟಿ ಲೈಟ್ಸಲ್ಲೂ ಹಾಗೆ ಒಂದು ವಿಶಿಷ್ಟವಾದ ಕ್ರಮವನ್ನೇ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಜೊತೆಯಲ್ಲಿ ಇನ್ನೊಬ್ಬ ನನ್ನ ಗೆಳೆಯ ಮಾಸ್ತಿ ಇದ್ದಾನೆ. ಇಬ್ಬರು ಸೇರಿದ್ರೆ ಏನೋ ಒಂದು ಅಪರೂಪದ ಹೊಸ ವಿಷಯವನ್ನು ಖಂಡಿತ ಕೊಡ್ತಾರೆ. ಜೊತೆಗೆ ಪುಟ್ಟ ಹುಡುಗಿ ನೋಡೋಕ್ಕೆ ಸುಂದರವಾಗಿ ಕಾಣಿಸ್ತಿದ್ದಾಳೆ. ಏನೋ ಕನ್ನಡ ಸಿನಿಮಾಕ್ಕೆ ಒಳ್ಳೆ ಕಾಲ ಬಂದಿದೆಯೇನೋ ಮೋನಿಶಾ ಥರದವರಿಂದ ಅಂತ ನಾನಾದರೂ ಭಾವಿಸ್ತೇನೆ. ಇನ್ನು ವಿನಯ್, ಈಗಾಗಲೇ ನಾನು ಒಂದ್ಸಲಿ ಅಪ್ಪ ಆಗಿದ್ದೀನಿ ಅವನಿಗೆ. ಇನ್ನೊಂದು 2-3 ಸಲ ಅಪ್ಪ ಆಗ್ಬೋದೇನೋ, ಹೇಳೋಕ್ಕಾಗಲ್ಲ. ಒಳ್ಳೆಯದಾಗಲಿ ವಿನಯ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಕನ್ನಡ ಸಿನಿಮಾಗಳ ಬಗ್ಗೆ ಇರುವ ಸಣ್ಣ ಕೀಳರಿಮೆ ಏನಿದೆ, ತಯಾರು ಮಾಡುವವರಿಗಿರುವ ಇನ್ಫೀರಿಯಾರಿಟಿ ಏನಿದೆ, ಇವುಗಳನ್ನು ದಾಟುವ ಹೊಸ ಶಕ್ತಿಯನ್ನು ವಿಜಯ್ ತಂದುಕೊಟ್ಟಿದ್ದಾರೆ. ಭೀಮಾದಂತಹ ಸಿನಿಮಾದ ಮೂಲಕ ಒಂಥರಹ ಕನ್ನಡ ಸಿನಿಮಾನೇ ತಗೊಳ್ಳಲ್ಲ ಅನ್ನುವ ಕಾಲದಲ್ಲಿ ಕನ್ನಡ ಸಿನಿಮಾನ ತಯಾರು ಮಾಡಿ ಅದನ್ನು ನಿಲ್ಲಿಸಿದ್ದಾರೆ. ಅವರು ನೀಡಿರುವ ಧೈರ್ಯ ಇನ್ನೂ ಹಲವರಿಗೆ ಈ ಬಗೆಯ ಸಿನಿಮಾ ಮಾಡೋದಕ್ಕೆ ದಾರಿಯಾಗಲಿ. ಮತ್ತು ವಿಜಿಗೆ ಇರುವ ಈ ಸಾಹಸ ಪ್ರವೃತ್ತಿ ನಮಗೂ ಒಂದಿಷ್ಟು ಹೆದ್ದಾರಿಗಳನ್ನು ತೆಗೆದುಕೊಡ್ಲಿ ಅಂತ ನಾನಾದರೂ ಹಾರೈಸ್ತೀನಿ. ವಿಜಿಗೆ ಒಳ್ಳೇದಾದ್ರೆ ನಮ್ಗೆಲ್ರಿಗೂ ಒಳ್ಳೇದಾದಂಗೆ ಅಲ್ಲೇನಾ? ಎಲ್ರಿಗೂ ನಮಸ್ಕಾರ. ಈ ಹಿಂದೆ ಹೇಳಿದ್ದೆ, ಈಸ್ ಅ ಬಾರ್ನ್ ಫೈಟರ್ ಅಂತ, ಹುಟ್ಟು ಹೋರಾಟಗಾರ ಅಂತ. ಅದನ್ನ ಪದೇ ಪದೇ ಅವರು ಪ್ರೂವ್ ಮಾಡ್ತಾನೆ ಬರ್ತಾ ಇದ್ದಾರೆ. ವಿಜಿ ಒಬ್ಬ ಒಳ್ಳೆ ಮಗನೂ ಹೌದು, ಹಾಗೆ ಒಳ್ಳೆ ತಂದೆನೂ ಹೌದು. ಸೊ ಇವತ್ತಿನ ದಿವಸ ಮೋನಿಶಾ ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ನಿಮಗೆ ಶುಭವಾಗಲಿ. ನೀವು ಸಿನಿಮಾ ಎಂಟ್ರಿ ಕೊಡೋಕೆ ಮುಂಚೆನೇ ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಅಷ್ಟೊಂದು ಫಾಲೋವರ್ಸ್ ಇದ್ದಾರೆ. ಸೊ ಮುಂದೆ ಏನಾಗ್ಬೋದು ಅಂತ ನಾವು ಊಹಿಸ್ಬೋದು.
ಹೆಸರು ಸಿಟಿ ಲೈಟ್ಸ್ ಅನ್ನೋಂಥ ಒಂದು ಹೆಸರೇ ಸಾಕಷ್ಟು ಪ್ರಶ್ನೆಗಳು ಮತ್ತು ಕುತೂಹಲಗಳನ್ನ ಮೂಡಿಸುತ್ತೆ. ಸೊ ಅದರಲ್ಲಿ ವಿಶೇಷವಾಗಿ ಈ ಚಿತ್ರದಲ್ಲಿ ವಿಜಯ್ ಅವರು ನಿರ್ದೇಶಕರಾಗಿ ಖಂಡಿತ ಹ್ಯಾಟ್ರಿಕ್ ಮಾಡೇ ಮಾಡ್ತಾರೆ, ನಿರ್ಮಾಪಕರಾಗಿ ದುಡ್ಡು ಮಾಡ್ತಾರೆ, ತಂದೆಯಾಗಿ ಸಕ್ಸಸ್ ಆಗ್ತಾರೆ. ಈ ಚಿತ್ರತಂಡಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಥಿಂಕ್ 2007-8ರಲ್ಲಿ ಆಸ್ಪಾಸಲ್ಲಿ ಯಾರೇ ಹೀರೋ ಆಗ್ಬೇಕಂತ ಕನ್ಸು ಕಂಡ್ಕೊಂಡು ಬೆಂಗಳೂರಿಗೆ ಬಂದವ್ರಿಗೆ ಎಲ್ರಿಗೂ 2 ಸಿನಿಮಾಗಳು ತುಂಬ ಡ್ರೈವ್ ಕ್ರಿಯೇಟ್ ಮಾಡಿರ್ತವೆ. ಒಂದು ಮುಂಗಾರು ಮಳೆ ಮತ್ತು ಇನ್ನೊಂದು ದುನಿಯಾ. ನಾನು ವಿಜಯ್ ಸರ್ ಸಿಕ್ಕಾಗ ನಾನು ಈ ಮಾತು ಹೇಳಿದೆ, ಸರ್ ನಾವು ಹೀರೋ ಆಗ್ಬೇಕಂತ ಬಂದಾಗ ಒಂದು ದೊಡ್ಡ ಶಕ್ತಿ ತುಂಬಿತ್ತು ನೀವು ಅಂತ. ಅವರು ಹೊಗಳು ಬಿಡ್ರಿ, ನಮಗೆ ಹೊಗಳೋದು ಇಷ್ಟ ಆಗಲ್ಲ ಅಂತ ಹೇಳಿದ್ರು. ಬಟ್ ನಂತರ ಬಂದಿರುವಂಥ ಎಷ್ಟೊಂದು ಜನರಿಗೆ ಆ 2 ಸಿನಿಮಾಗಳು ತುಂಬ ದೊಡ್ಡ ಇನ್ಸ್ಪಿರೇಷನ್ ಆಗಿರುತ್ತೆ. ಆ್ಯಂಡ್ ಅದಾದಮೇಲೆ ನನ್ನ ಮೊದಲನೇ ಸಿನಿಮಾ ಆದಮೇಲೆ ಮೊದಲನೇದಾಗಿ ಒಬ್ರು ಕರೆದು ನಾನು ಡೈರೆಕ್ಟ್ ಮಾಡ್ತೀನಿ, ಆ್ಯಕ್ಟ್ ಮಾಡ್ತೀನಿ ನೀನು ಅಂತ ಕೇಳಿದ್ದು ವಿಜಯ್ ಸರ್. ಸರ್ ನಿಮ್ಮ ತಮ್ಮನ ಕ್ಯಾರೆಕ್ಟರ್ ಇದ್ರೆ ಹೇಳ್ರಿ, ನಾನು ಅದಕ್ಕೂ ಬರ್ತೀನಿ ಅಂತ ಹೇಳಿದೆ ನಾನು. ಐ ಹೋಪ್ ಮುಂದಿನ ದಿನಗಳೆಲ್ಲ ಅವಕಾಶ ಸಿಗುತ್ತೆ ನನಗೆ. ಬಟ್ ಮೊದಲೇ ಕರೆದು ಗುರುತು ಹಿಡಿದು ಒಂದು ಅವಕಾಶನ ಕೊಡೋದಾಗ್ಲಿ ಅಥವಾ ಪ್ರೋತ್ಸಾಹ ನೀಡೋದಾಗ್ಲಿ, ನಮಗೆಲ್ಲ ಹುರುಪಿರುತ್ತೆ, ದಾರಿ ಗೊತ್ತಿರಲ್ಲ. ಆ ಅನುಭವ ನಮಗೆ ದಾರಿ ಆದಾಗ ಭಾಳ ಖುಷಿ ಆಗುತ್ತೆ. ಆ್ಯಂಡ್ ವಿ ಹ್ಯಾವ್ ಸೀನ್ ಈ ಹಿಂದಿನ ಸಿನಿಮಾಗಳಲ್ಲಿ ನೋಡಿದ್ದೀವಿ, ಒಂದು ಟ್ಯಾಲೆಂಟ್ನ ಟು ದಿ ಬೆಸ್ಟ್, ಟು ದಿ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊತಾರೆ ಅವರು. ಚರಣ್ ಸರ್ ಅವ್ರ ಮ್ಯೂಸಿಕ್, ಅವ್ರ ವರ್ಕ್ ಭಾಳ ಇಷ್ಟ. ಬಟ್ ಈ ವರ್ಷನ್ ಚರಣ್ ಸರ್ದು ಟು ದಿ ಫುಲ್ಲೆಸ್ಟ್ ಯೂಸ್ ಮಾಡ್ಕೊಂಡಿದ್ದು ವಿಜಯ್ ಸರ್. ಆ್ಯಂಡ್ ಇಟ್ಸ್ ಅ ವೆರಿ ಡೆಡ್ಲಿ ಕಾಂಬಿನೇಷನ್. ಮತ್ತೆ ಆ ಕಾಂಬಿನೇಷನ್ ಬರ್ತಿರೋದು ಭಾಳ ಖುಷಿ ಇದೆ. ಮಾಸ್ತಿ ಅಣ್ಣ ಎಲ್ಲರೂ ಒಟ್ಟಾಗಿ ಡೆಫಿನೆಟ್ಲಿ ಸಿಟಿ ಲೈಟ್ಸ್ ವಿಲ್ ಬಿ ಒಂದು ತುಂಬ ಇಂಪ್ಯಾಕ್ಟ್ಫುಲ್ ಆಗಿರುವಂಥ ಒಂದು ಸಿನಿಮಾ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಆ್ಯಂಡ್ ವಿನಯ್ ಅವರು ಮೊದಲನೇ ಸಿನಿಮಾದಿಂದ ಪ್ರತಿ ಸಿನಿಮಾಗಳಲ್ಲೂ ಕೂಡ ಒಂದೊಂದು ವಿಭಿನ್ನ ಕಥಾಹಂದರಗಳು ಮತ್ತು ವಿಭಿನ್ನ ವಿಧವಾದ ಪಾತ್ರಗಳಲ್ಲಿ ಕಾಡ್ಸ್ಕೋತಾ ಬಂದಾರ. ಸೊ ಈ ಸಿನಿಮಾಗೂ ಕೂಡ ವಿಶ್ ಆಲ್ ದ ಬೆಸ್ಟ್. ಇನ್ನೊಂದು ವರ್ಷನ್ ಆಫ್ ವಿನಯ್ ಅವ್ರನ್ನ ಖಂಡಿತವಾಗ್ಲೂ ನೋಡೋಕೆ ಸಿಗುತ್ತೆ ವಿತ್ ವಿಜಯ್ ಸರ್ ಕಾಂಬಿನೇಷನ್ ಒಳಗೆ. ಆ್ಯಂಡ್ ಮೋನೇಶ್ ಅವರು ಬರಬೇಕಾದ್ರೆ ಒಂದು ಪೂರ್ವ ಸಿದ್ಧತೆಯೊಂದಿಗೆ ಬರ್ತಿದ್ದೀರಾ. ಆ್ಯಂಡ್ ಈ ಒಂದು ಅವಕಾಶ, ಇದೊಂದು ಅದ್ಭುತವಾದಂಥ ಶುಭಾರಂಭವಾಗಲಿ. ವಿಶ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಅದೇ ಎಲ್ಲರೂ ಹೇಳಿರೋದಕ್ಕೆ ನಂದು ಅಂಡರ್ಲೈನ್ ಆ್ಯಂಡ್ ಟಿಕ್ ಮಾರ್ಕ್ ಇದೆ. ಅದು ಎಲ್ಲರ ಜೊತೆಗೆ ಏನಾಯ್ತು ಅಂತ ಹೇಳಿದ್ರೆ, ಅವರು ಒಂದು ಮನೆಗೆ ಕರೆಸಿ ಈ ಸಿಟಿ ಲೈಟ್ಸಿನ ಕತೆ ಹೇಳಿದರು. ನನಗೆ ಯಾರ ಮೇಲೆ ಹೊಟ್ಟೆ ಕೆಚ್ಚಾಗುತ್ತೋ ಅವ್ರ ಮೇಲೆ ತುಂಬ ಗೌರವ ಇದೆ ಅಂತೇಳಿ. ನನಗೆ ಫಸ್ಟ್ ಬಂದಿದ್ದು ಒಬ್ಬ ರೈಟರಾಗಿ, ಡೈರೆಕ್ಟರಾಗಿ, ದೊಡ್ಡದಿಲ್ಲ ಬಟ್ ರೈಟರಾಗಿ ನನಗಿಂತ ಥಾಟೇ ಬರಲಿಲ್ಲವಲ್ಲ, ಇಷ್ಟು ಚೆನ್ನಾಗಿದೆ ಇದು ಹೆಂಗೆ ಅನ್ನೋ ರೀತಿಯಲ್ಲಿ ಒಂದು 2 ದಿವಸದಿಂದ ಹೆಂಗಾದ್ರೂ ಮಾಡ್ಕೊಂಡು ನಾವು ಸೇರ್ಕೋಬೇಕಲ್ಲ ಇದ್ರೊಳಗೆ ಅನ್ನೋ ರೀತಿಯಲ್ಲಿ ಬ್ಯಾಕ್ ಡೋರಿಂದ ಆದರೂ ಬರಬೇಕು ಅನ್ನೋ ಆಸೆ ಹುಟ್ಟಿತು. ಮುಖಸ್ತುತಿಯಾಗಿ ಹೇಳ್ತಾ ಇಲ್ಲ, ಅಫ್ಕೋರ್ಸ್ ಇವತ್ತು ಮುಹೂರ್ತ ನಾವು ಸಿನಿಮಾ ಹೋಗಲೇಬೇಕು, ಅವ್ರನ್ನ ಗೆಲ್ಲಬೇಕು, ಆಲ್ ದಸ್ ಫೈನ್. ಬಟ್ ಒಬ್ಬ ಮೇಕರ್ ಅಥವಾ ರೈಟ್ರಿಗೆ ಇರುತ್ತಲ್ಲ, ಹೆಂಗಾದರೂ ಮಾಡಿ ಈ ಕತೆ ನನ್ನದು ಮಾಡ್ಕೋಬೇಕು ಅಂಥೇಳಿ ಅಷ್ಟು ಚಂದದ ನಾವೇನು ಕುಂಬಿಯವರ ಕತೆ ಓದ್ತೀವೋ, ದ್ಯಾವನೂರವರ ಕತೆ ಓದ್ತೀವೋ, ಅದೆಲ್ಲದರ ಹೆಸಳನ್ನ ಹಿಡಿದು ಒಂದು ಕಮರ್ಷಿಯಲ್ ಸಿನಿಮಾ ನೇಯೋದಿದೆಯಲ್ಲ, ಅದು ಎಲ್ಲರಿಗೂ ಬರುವ ಕಲೆಗಾರಿಕೆ ಅಲ್ಲ. ನಿಜವಾಗ್ಲೂ ಅದು ಬಂಡೆ ಮಾಕಳಿಯವರ ಆಶೀರ್ವಾದ ಇದೆ ಮತ್ತು ನಿಮ್ಮ ಗುರುಗಳ ಆಶೀರ್ವಾದ ನಿಮ್ಗಿದ್ದಕ್ಕೆ ಶ್ರೀಕಾಂತ್ ಅವ್ರದ್ದು ಇದೆ. ಇದು ತುಂಬಾ, ಆಮೇಲೆ ಭೀಮಾ ಸಲಗಕ್ಕಿಂತ ಭಿನ್ನವಾಗಿದೆ, ತುಂಬಾ ಭಿನ್ನವಾಗಿದೆ. ತುಂಬಾ ಮನುಷ್ಯತ್ವ, ಪ್ರೀತಿ, ಸ್ನೇಹದ ಆಳಕ್ಕಿಳಿದು ತೆಗೆದಂತ ಸಮಾಜದ ಎಲ್ಲಾ ಓರೆಕೋರೆಗಳ ನಡುವೆ ಒಂದು ಎಳೆಯನ್ನು ಹಿಡಿದು ಅದರಲ್ಲೂ ಒಂದು ಏನದು ಒಳ್ಳೆದನ್ನು ಹುಡುಕೋದಿದೆಯಲ್ಲ, ಅದು ತುಂಬಾ ಢಾಳಾಗಿ ಈ ಸಿನಿಮಾದಲ್ಲಿ ಇದೆ ನಾನು ಕಥೆಯ ಇದರಲ್ಲಿ ನೋಡೋದ್ರಿಂದ. ಆಮೇಲೆ ಒಬ್ಬ ನಟನಿಗಿರುವ ಕಾನ್ಫಿಡೆನ್ಸೇ ನಂಗೆ ಎಷ್ಟೋ ಸಲ ಆಶ್ಚರ್ಯ ಹುಟ್ಟಿಸುತ್ತೆ ವಿಜಯ್ ಸರ್ ಬಗ್ಗೆ. ಸುತ್ತಲೂ ಒಂದು 20-25 ಕ್ಯಾರೆಕ್ಟರ್ಸ್ಗಳನ್ನು ಸೃಷ್ಟಿಸಿ ಅದಕ್ಕೆಲ್ಲ ನಟರನ್ನು, ಒಳ್ಳೊಳ್ಳೆ ನಟರನ್ನ ತಂದು ಅಥವಾ ಯಾರನ್ನೇ ತರಿಸಿದ್ರು ಅವ್ರ ಹತ್ರ ಕೆಲಸ ತೆಗೆಸಿ ಅವರ ಮಧ್ಯದಲ್ಲಿ ನಾನು ನಿಲ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಅದೇ ಒಂಥರದ ಗ್ರೇಟ್ನೆಸ್ ಅಂತ ಹೇಳ್ಬೋದು. ವಿಚ್ ಇಸ್ ಹಾರ್ಡ್ಲಿ, ಯಾಕಂದ್ರೆ ನನಗದು ಗೊತ್ತು ವೈಯಕ್ತಿಕವಾಗಿ ಅದು ಯಾರ್ಯಾರದ್ದು ಎಲ್ಲೆಲ್ಲಿ ಇದಾಗತ್ತೆ ಅಂತೇಳಿ. ವಿನಯ್ ನಮ್ಮ ನಾಟಕ ತಂಡದ ಜೊತೆನೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟಿಂಗಲ್ಲಿ. ಆ ಒಂದು ಸ್ಟೇಜ್ ಮೇಲೆ ನಾವು ನೋಡೋದಷ್ಟು ಚೆನ್ನಾಗಿ ಇನ್ನೂ ಸಿನಿಮಾದಲ್ಲಿ ನಾವು ನೋಡಬೇಕು ಅನ್ನೋ ಆಸೆಗಳನ್ನ ಇಟ್ಕೊಂಡಿದ್ವಿ. ಗ್ರಾಮಾಯಣದಲ್ಲಿ ನಾನು ಒಟ್ಟಿಗೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಕಂಡೆ. ಅದಾದ್ಮೇಲೆ ಪೋಸ್ಟರ್ ನೋಡಿದಾಗಲೇ ಸರ್ ಹೇಳಿದೆ, ಸರ್ ಅವತ್ತು ನಾ ಹೇಳಿದೆ ಸರ್, ಅವತ್ತು ಇಡೀ ದಿವಸ ಸುಮ್ಮನೆ ಖುಷಿಯಾಗಿದ್ದೀನಿ ನಾನು ಪೋಸ್ಟರ್ ನೋಡ್ಕೊಂಡು, ಏನು ಚೆನ್ನಾಗಿದೆಯಲ್ಲ ಅಂಥೇಳಿ. ಸೊ ಇಷ್ಟೆಲ್ಲ ಖುಷಿ ನಮ್ಗೆ ಹಂಚ್ತಾ ಇರೋದಕ್ಕೆ ಸರ್ ಸುಮ್ಮನೆ ಥ್ಯಾಂಕ್ಸ್ ಹೇಳ್ರೆ ಸಣ್ಣ ಪದ ಆಗುತ್ತೆ. ನನ್ನಿ ಸರ್, ಥ್ಯಾಂಕ್ಸ್ ಅಷ್ಟೇ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಎಲ್ರಿಗೂ ನಮಸ್ಕಾರ.
ಇತ್ತೀಚೆಗಷ್ಟೇ ನಿಮ್ಮನ್ನೆಲ್ಲ ಭೇಟಿಯಾಗಿದ್ದೆ. ಇವತ್ತು ನಾವೆಲ್ಲರೂ ಸೇರಿರೋದು ಸಿಟಿ ಲೈಟ್ಸ್ ಚಿತ್ರದ ಮುಹೂರ್ತ. ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ನಾವು ಪ್ರತಿ ಸರಿ ಮಾಸ್ತಿ ಅಣ್ಣನ ಸ್ಟೇಜ್ ಮೇಲೆ ಕರೆದಾಗ ಎಲ್ಲರೂ ಹೇಳ್ತಾ ಇರ್ತಾರೆ, ನೀವು ಮಾಧ್ಯಮದವರು ಬರೀತಾ ಇರ್ತೀರಾ ಮಾಸ್ತಿ ಕನ್ನಡದ ಆಸ್ತಿ ಅಂತ. ವಿಜಯ್ ಅಣ್ಣ ಅದಕ್ಕಿಂತ ಜಾಸ್ತಿ. ಇವರಿಬ್ಬರು ಸೇರಿಕೊಂಡು ಕನ್ನಡಕ್ಕೆ ವಿನಯ್ ರಾಜ್ಕುಮಾರ್ ಮತ್ತು ಮೋನಿಶಾ ಅವ್ರನ್ನ ಆಸ್ತಿಯಾಗಿ ಖಂಡಿತ ಮಾಡೇ ಮಾಡ್ತಾರೆ. ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಅವ್ರಿವಾಗ ಯಾವ ರೀತಿ ಸಬ್ಜೆಕ್ಟ್ಸ್ ತಗೊತಾರೆ ಮತ್ತು ಅವ್ರ ತಲೆಯಲ್ಲಿ ಯಾವ ಥರ ಓಡ್ತಾ ಇರುತ್ತೆ ಅಂತ ನಾನೊಂದು 8 ತಿಂಗಳಿಂದ ಅವ್ರ ಜೊತೆ ಜರ್ನಿ ಮಾಡಿರೋದ್ರಿಂದ ನನಗೆ ಗೊತ್ತಾಗ್ತಾ ಇದೆ. ಅವರೊಂದು ಸಣ್ಣ ವಿಷಯ, ಸೆನ್ಸಿಟಿವ್ ವಿಷಯನ ಜನಕ್ಕೆ ಹೇಗೆ ತಲುಪಿಸ್ಬೇಕು ಅನ್ನೋ ಕಲೆನ ಏನಂತಾರೆ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತಿನ ಯೂತ್ ಪಲ್ಸ್ನ. ಸೊ ನಾನು ಖಂಡಿತ ನಿಮ್ಗೆ ಹೇಳ್ತಾ ಇದ್ದೀನಿ, ಸಿಟಿ ಲೈಟ್ಸ್ ವಿನಯ್ ರಾಜ್ಕುಮಾರ್ ಅವ್ರನ್ನ, ಮೋನಿಶಾ ಅವ್ರನ್ನ ನೀವು ಏನು ಅನ್ಕೊತಾ ಇದ್ದೀರೋ ಅದಕ್ಕಿಂತ ನೆಕ್ಸ್ಟ್ 100 ಟೈಮ್ಸ್ ಲೆವೆಲ್ ಡಿಫ್ರೆಂಟಲ್ಲಿ ಮತ್ತು ಸೂಪರಾಗಿ ನಿಮ್ಮ ಮುಂದೆ ಅವ್ರನ್ನ ತೋರಿಸ್ತಾರೆ ಅಂತ ಮಾತ್ರ ನಾನು ಪ್ರಾಮಿಸ್ ಮಾಡ್ತೀನಿ. ಯಾಕಂದರೆ ಅವ್ರು ನನ್ನ ಕೆಲವೊಂದು ಸಿಟಿ ಲೈಟ್ಸ್ದು ಕೆಲವೊಂದಷ್ಟು ಅಂಶಗಳನ್ನ ಹತ್ರ ಶೇರ್ ಮಾಡ್ಕೊತಾ ಇದ್ರು. ಅದಾದಮೇಲೆ ವಿನಯ್ ರಾಜ್ಕುಮಾರ್ ಸರ್, ಆಲ್ ದಿ ಬೆಸ್ಟ್. ಮೋನಿಶಾ, ಆಲ್ ದಿ ಬೆಸ್ಟ್ ಆ್ಯಂಡ್ ವೆಲ್ಕಮ್ ಟು ಇಂಡಸ್ಟ್ರಿ. ವಿಜಯ್ ಅಣ್ಣ, ಆಲ್ ದಿ ಬೆಸ್ಟ್ ಅಣ್ಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ನಮ್ಮ ಸ್ನೇಹಿತರಲ್ಲಿ ವಿಜಿ ಮಗಳು ವಿಜಯಣ್ಣಂದು 10% ಅಲ್ಲ 90% ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾಳೆ. ಲಂಡನಲ್ಲಿ ಕಲ್ತಿದ್ದ ಆಕ್ಟಿಂಗು ಇಸ್ ಗ್ರೇಟು. ದಯವಿಟ್ಟು ಒಂದೇ ಒಂದು ಮನವಿ, ನಾನೇನು ರೆಮಿಡೇಷನ್ ಮಾಡಿ ವಿಜಯಣ್ಣ ತಾವು ದಯವಿಟ್ಟು ಬರಲ್ಲಮ್ಮ, ನಿನ್ನ ಹತ್ರ ಬರ್ತೀವಿ. ಯಾಕೆಂದ್ರೆ ನಮ್ಮ ಮಾಮ ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ, ಅದರಿಂದ ಡೋಂಟ್ ವರಿ. ನೀನು ಇವತ್ತು ಹೊಡೆದಿದ್ಯಾ ಅಷ್ಟು ಬಾಲೇ 6, ನೋ ಡೌಟ್. ಅದರಲ್ಲೂ ವಿನಯ್ ಇದ್ದಾರೆ. ಆಲ್ ದ ಬೆಸ್ಟ್, ತೊಂದರೆ ಇಲ್ಲ, ಟೀಮ್ ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ಏನು ಹೇಳೋದು, ವಿಜಯ್ ಸರ್ದು, ಮಾಸಿ ಸರ್ದು, ನಮ್ಮ ಶಿವಸೇನಾ ಸರ್ದು, ಚರಣ್ ಸರ್ದು 4 ಜನರದ್ದು ಇನ್ನೊಂದು ಹ್ಯಾಟ್ರಿಕ್ ಆಗಲಿ. ಮೋನಿಶ್ ಅವರಿಗೆ ವೆಲ್ಕಮ್ ಟು ದ ಇಂಡಸ್ಟ್ರಿ. ಆ್ಯಂಡ್ ವಿನಯ್ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಸ್ಪೆಷಲಿ ಪೋಸ್ಟರ್ ಅಂತೂ ಅದ್ಭುತವಾಗಿದೆ. ಸಿನಿಮಾ ಕೂಡ ಅದಕ್ಕಿಂತ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ವಿಜಯ್ ಸರ್ ಅಂದ್ರೇ ನಮಗೆ ಖುಷಿ, ಟು ಬಿ ಆನೆಸ್ಟ್. ಆ್ಯಂಡ್ ಅದರಲ್ಲೂ ಸಿಟಿ ಲೈಟ್ಸಲ್ಲಿ ಇವಾಗ ಬರ್ತಿರೋದು ತುಂಬ ಏನಂತಾರೆ, ಒಂದು ಹೋಪ್ ಅಂತ ಹೇಳ್ಬೋದು ಸಿಟಿ ಲೈಟ್ಸ್ ಅಂದರೆ ಬೇಸಿಕ್ಲಿ. ಆ್ಯಂಡ್ ಥ್ಯಾಂಕ್ ಯು ಸರ್ ಆ್ಯಂಡ್ ಆಲ್ ದ ಬೆಸ್ಟ್. ಅಫ್ಕೋರ್ಸ್ ದಿಸ್ ವಿಲ್ ಬಿ ಅನದರ್ ಕಿಕ್ಯಾಸ್ ಪ್ರಾಜೆಕ್ಟ್, ಮಜಾ ಇರುತ್ತೆ. ಆ್ಯಂಡ್ ಇನ್ನೇನು ಹೇಳೋದು ಸರ್, ಸೊ ಎಸ್, ಆಲ್ ದಿ ಬೆಸ್ಟ್ ಸಿಟಿ ಲೈಟ್ಸ್ ಟೀಮ್, ವಿನಯ್ ಬ್ರೋ ಆ್ಯಂಡ್ ಮೋನಿಶಾ, ಎಲ್ರಿಗೂ ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಮಚ್ ಲವ್, ಹೆಚ್ಚು ಪ್ರೀತಿ, ಹುಚ್ಚು ಧನ್ಯವಾದ. ಪೀಸ್. ಸಿಟಿ ಲೈಟ್ಸ್. ಇಲ್ಲ, ತೊಂದರೆ ಇಲ್ಲ, ಹೇಳಿ. ಇಲ್ಲ, ಪರವಾಗಿಲ್ಲ, ನಿಂತ್ಕೊಂಡೆ ಮಾತಾಡ್ತೀನಿ. ಸಿಟಿ ಲೈಟ್ಸ್ ಗೊತ್ತಿಲ್ಲ, ಈ ಕತೆ ಎಲ್ಲ ಬರೀತಾ ಬರೀತಾ ಒಂದು ಎಮೋಷ್ನಲ್ ಆಗಿ ಅನ್ನಿಸ್ತು. ಇದೆಲ್ಲ ನಾನು ಮಾಸ್ತಿ ಥರ ಮಾತಾಡಿದೆ. ನನಗೆ ಅನಿಸ್ತಾ ಇದೆ, ನನಗೆ ನನ್ನ ಮನಸ್ಸಿಗೆ ಇದು ಸಿಟಿ ಲೈಟ್ಸ್ ಅಂತ ಇಡಬೇಕು ಅಂತ. ಇನ್ನೊಂದು ಗೊತ್ತಿಲ್ಲ, ಇನ್ನೊಂದೇನೋ ಒಂದು ಹೊಸ ವಿಷಯನ ಹೇಳೋಕ್ಕೆ ಹೊರಟಿದ್ದೀನಿ. ಸೊ ಹಂಗಾಗಿ ಅದನ್ನು ಲೈಟ್ ಕೆಳಗಡೆ ಹೇಳೋಣ, ಯಾವಾಗಲೂ ಆ ಬೆಳಕಿನ ಕೆಳಗಡೆ ಇರಲಿ. ಸರ್, 1 ನಿಮಿಷ, ಸೌಂಡ್ ನಿಮ್ಗೆ ಬೇಸ್ ಜಾಸ್ತಿ ವಾಯ್ಸು ಕೇಳಿ. ಹಾಂ, ಹೌದು ಹೌದು. ಇಲ್ಲ, ಅದು ತಾವು ಸಿನಿಮಾಲಿ ವಿಶೇಷವಾಗಿ ಬರುತ್ತೆ. ಸೊ ಹಂಗಾಗಿ ಹೌದು, ಆಲ್ಮೋಸ್ಟ್ ಅದು ಅಳಿವಿನ ಅಂಚಲಿರುವಂಥ ಒಂದು ಸಮಾಜ, ಮತ್ತು ಅದರಲ್ಲಿ ತುಂಬ ವಿದ್ಯಾವಂತರು ಕೂಡ ಕಡಿಮೆ ಇದ್ದಾರೆ. ನಂಗೆ ಅದೊಂದು ಬೇಜಾರಿದೆ. ನಾನು ಪ್ರತಿ ಸರಿನೂ ನಮ್ಮದೇ ಆದ ಜಾನಪದದ ಒಂದು ಹಾಡನ್ನಾಗಲಿ ಅಥವಾ ನಮ್ಮದೇ ಆದ ಒಂದು ಕೆಲವು ಬೆಳಕಿಗೆ ಕಾಣದೇ ಇರುವಂಥ ಸಮುದಾಯ, ಇಂಪ್ರೂವ್ ಆಗದೇ ಇರುವಂಥ ಸಮುದಾಯದ ಪರವಾಗಿ ನಿಂತು ಅದನ್ನು ಎತ್ತಿ ಹಿಡಿಯುವಂಥ ಶಕ್ತಿ ನಿಮ್ಮೆಲ್ಲರ ಕಡೆಯಿಂದ ತೊಗೊಂಡಿದ್ದೀನಿ. ಅದೊಂದು ಉಮಾಪತಿ ಸರ್, ಬನ್ನಿ ಪ್ಲೀಸ್ ಬನ್ನಿ. ಅದನ್ನು ತೊಗೊಂಡಿದ್ದೀನಿ. ಆಯ್ಕಂದ ಬಾರ. ಇನ್ನೊಂದು ವಿಶೇಷ ಪಾತ್ರದಲ್ಲಿ ಮಾಡ್ತಾರೆ ಇನ್ನೊಂದು ಮಗು. ಇದು ಉಮಾಪತಿ ಸರ್ ನನಗೆ ಒಳ್ಳೆ, ಯಾವಾಗಲೂ ನಮಗೆಲ್ಲ ಒಳ್ಳೇದು ಬಯಸುವಂಥ ಮತ್ತೊಬ್ಬ, ಅವ್ರನ್ನ ಏನಂತ ಕರೀಲಿ ಅಂದರೆ, ಅವರು ನನಗೆ ಯಾವಾಗಲೂ ಒಂದು ವಾರಿಯರ್ ಥರ ಕಾಣ್ತಾರೆ. ಅಂದರೆ ರೆಡಿ ಬಾ ಅನ್ನೋ ಥರ. ಸೊ ಹಂಗಾಗಿ ನಾನು ಅವ್ರನ್ನ ತುಂಬ ಖುಷಿ ಪಡ್ತೀನಿ. ಅದರದನ್ನೇ ಪ್ರೊಡ್ಯೂಸರ್
ಅದರದೇ ಸಿನಿಮಾನ ಇಷ್ಟಪಡೋರನ್ನ ಹೊರತುಪಡಿಸಿ ಅವ್ರದ್ದೊಂದು ಇದೇ ನಂಗೆ ತುಂಬ ಇಷ್ಟ. ಅವ್ರ ಮಾತಾಗಲಿ, ಅವ್ರ ಗತ್ತಾಗಲಿ, ಅವ್ರ ನೇರ ನುಡಿ ಆಗಲಿ, ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ನಮ್ಮ ಆನೇಕಲ್ಲ ಸುತ್ತಮುತ್ತ ಇರುವಂಥ ಒಬ್ಬ ಒಳ್ಳೆ ಮನಸ್ಸಿನ ಸಮಾಜ ಸೇವೆ ಮಾಡಬೇಕು ಅಂತ ಪಣ ತೊಟ್ಟು ನಿಂತಿರೋ ಉಮಾಪತಿ ಸರ್ಗೆ ತುಂಬ ಸ್ವಾಗತ ಸರ್. ಸೊ ಹಾಗಾಗಿ ನಿಮ್ಮಿಂದನೇ ಮಾತು ಎಂಡ್ ಮಾಡ್ತೀವಿ. ಈಗ ನಿಮಗೆ ವೆಯ್ಟ್ ಮಾಡ್ತಾ ಇದ್ವಿ. ಎಲ್ರಿಗೂ ನಮಸ್ಕಾರ. ದುನಿಯಾ ವಿಜಯ್ ಸರ್ ಅಂದರೆ ನನ್ನ ಪ್ರಕಾರ ಫಿನಿಕ್ಸ್ ಇದ್ದಂಗೆ. ಯಾಕಂದರೆ ವೇದಿಕೆಗೆ ಮೇಲೆ ನಿಂತಾಗ ಮೈಕ್ ಕೊಟ್ಟಾಗ ಮಾತಾಡಬೇಕು ಅಂತ ಕೆಲವೊಬ್ಬರು ಮಾತಾಡ್ತಾರೆ. ಅದರ ನನ್ನ ಬಗ್ಗೆ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, ಏನಿದೆ ಅದನ್ನು ನೇರವಾಗಿ ಮಾತಾಡ್ತೀವಿ. ಯಾಕಂದರೆ ನನ್ನ ದುನಿಯಾ ವಿಜಯ್ ಸರ್ ಸಂಪರ್ಕ ಭಾಳ ವರ್ಷಗಳಿಂದ. ನನಗೆ ಅವರಲ್ಲಿ ಏನು ಭಾಳ ಇಷ್ಟ ಆಗಿದ್ದು ಅಂದರೆ, ಯಾರಾದರೂ ಕ್ಯಾಮ್ರಾ ಮುಂದೆ ನಿಂತಾಗ ಕ್ಯಾಮ್ರಾ ಹಿಂದ್ಗಡೆ ಇರೋರ ಬಗ್ಗೆ ಕಮೆಂಟ್ ಮಾಡೋದು ಭಾಳ ಈಸಿ. ಒಬ್ಬ ಪ್ರೊಡ್ಯೂಸರ್ ಆಗಿ, ಒಬ್ಬ ಡೈರೆಕ್ಟರ್ ಆಗಿ, ಒಬ್ಬ ಹೀರೋ ಆಗಿ, ಒಬ್ಬ ಪ್ರೇಕ್ಷಕನಾಗಿ ಜವಾಬ್ದಾರಿಯುತವಾಗಿ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಪ್ರೂವ್ನು ಮಾಡಿದ್ದಾರೆ. ಎಲ್ಲರೂ ಹೇಳ್ತಾರೆ ಎಲ್ಲ ಕೆಲಸ ಎಲ್ಲರ ಕೆಲವು ಮಾಡೋಕ್ಕಾಗಲ್ಲ ಅಂತ. ಮನಸ್ಸಿದ್ರೆ ಸಾಕು, ಯಾವ ಕೆಲಸ ಬೇಕಾದರೂ ಮಾಡ್ಬೋದು ಅಂತ. ಮಾತಾಡೋರು ಮಾತಾಡ್ತಾ ಇರಲಿ, ಕಾಲು ಎಳೆಯೋರು ಎಳೀತಾ ಇರಲಿ, ಬದುಕೋರು ನಾವು ಎಲ್ಲಿದ್ದರೂ ಬದುಕೆ ತೋರಿಸ್ತೀವಿ ಅನ್ನೋದಕ್ಕೆ ಒಂದು ನಿದರ್ಶನ ನಮ್ಮ ದುನಿಯಾ ವಿಜಯ್ ಸರ್. ಅದೇ ರೀತಿ ಇವತ್ತು ಈ ಫಂಕ್ಷನಲ್ಲಿ, ಇವೆಂಟಲ್ಲಿ ದುನಿಯಾ ವಿಜಯ್ ಸರ್ ಮಗಳು, ಅದೇ ರೀತಿ ನಮ್ಮ ವಿನಯ್ ರಾಜ್ಕುಮಾರ್ ಅವರು ಇದ್ದಾರೆ, ಇನ್ನು KP ಶ್ರೀಕಾಂತ್ ಸರ್. ನಾನು ಅವ್ರ ಬಗ್ಗೆ ಭಾಳ ಖುಷಿ ಪಡೋದೇನು ಅಂದರೆ, ಸಿನಿಮಾ ಪ್ರಮೋಷನ್ ಮಾಡೋದು ಕಲ್ತಿದ್ದೆ ನಾವು KP ಶ್ರೀಕಾಂತ್ ಸರ್ ವತಿಯಿಂದ. ಯಾಕೆಂದರೆ ಪಬ್ಲಿಸಿಟಿ, ದೆರ್ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್ ಅಂತಾರಲ್ಲ, ಹಂಗೆ ನಿಮ್ಮ ಡಬ್ಬದಲ್ಲಿ ಏನಿದೆ ಏನಿಲ್ಲ ಗೊತ್ತಿಲ್ಲ, ಅಲ್ಲಾಡಿಸ್ತಾ ಇರ್ಬೇಕಷ್ಟೇ, ಜನ ತಿರುಗಿ ನೋಡಬೇಕು. ಯಾವತ್ತೂ ಅಷ್ಟೇ ಸೀಡ್ ನಾವು ಬಿತ್ತಬೇಕು. ಯಾವ ಬೀಜ ಏನು ಎತ್ತ ಅಂತ ಮೊಳಕೆ ಹೊಡೆದ್ಮೇಲೆ ಗೊತ್ತಾಗಬೇಕು ಅದು ಯಾವ ಸಸಿ ಅಂತ. ಯಾಕಂದ್ರೆ ನೆಡೋರ್ಗೆ ಗೊತ್ತಿರ್ತದೆ ಯಾವ ಸಸಿ ಅಂತ. ಆ ವಿಚಾರದಲ್ಲಿ ನಾನು KP ಶ್ರೀಕಾಂತ್ ಸರ್ಗೆ ನಾನು ಭಾಳ ಗೌರವಿಸ್ತೀನಿ. ಅದೇ ರೀತಿ ನಮ್ಮ ಗೆಳೆಯರು ನೀನಾಸಂ ಸತೀಶ್ ಅವರು, ಮತ್ತು ಮಾಸ್ಟ್ರ್ ಇದ್ದಾರೆ, ನಮ್ಮ ವಿನೋದ್ ಮಾಸ್ಟ್ರು ನಮಗೆ ಸೆಟ್ಟಲ್ಲೆಲ್ಲ ಭಾಳಷ್ಟು ಸಲ ಹೊಸಕೋಟೆ ಬಿರಿಯಾನಿ ತೊಗೊಂಬಂದು ತಿನ್ನಿಸಿದ್ರು. ಇವಾಗ ದುನಿಯಾ ವಿಜಯ್ ಸರ್ಗೆ ತಿನ್ನಿಸ್ತೀರಾ. ಅದೇ ರೀತಿ ಇನ್ನು ಅನೇಕ ಸರ್, ನಾನು ನಿಮಗೆ ಭಾಳ ಇಷ್ಟಪಡ್ತೀನಿ ನಿಮ್ಮ ಆ್ಯಕ್ಟಿಂಗು. ಮತ್ತು ನಮ್ಮ ಮಾಸ್ತಿ ಕನ್ನಡದ ಆಸ್ತಿ ವೇದಿಕೆ ಮೇಲಿದ್ದಾರೆ. ಇನ್ನೂ ಮಾಧ್ಯಮದವರು ಬೇಕಾದಷ್ಟು ಜನ ಇಲ್ಲಿ ಇದ್ದೀರಿ. ಇವಾಗ ಫೋನಲ್ಲಿ ಬರಬೇಕಾದ್ರೆ ಕೆಲವೊಬ್ಬರು ಮಾತಾಡ್ತಾ ಇದ್ರು, ಸರ್ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಮಾಡುವಂಥ ಏನೋ ನಮ್ಮ ಚೇಂಬರಲ್ಲಿ ಒಂದಷ್ಟು ಜನ ಕೂತಿದ್ದಾರೆ, ಎಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ತರ್ತಾ ಇದ್ದಾರೆ, ಸ್ಟಾರ್ ರೇಟಿಂಗ್ ಯಾರಿಗೂ ಕೊಡೋಂಗಿಲ್ಲ ಅಂಥೇಳಿ. ಸೊ ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಒಂದು ಸಿನಿಮಾನ ನಿಲ್ಲಿಸ್ಕೊಂಡು ಥಿಯೇಟ್ರಲ್ಲಿ ಉಳಿಸ್ಕೊಂಡು ಎಕ್ಸಿಬಿಟ್ರು ಡಿಸ್ಟ್ರಿಬ್ಯೂಟರ್ ಹತ್ರ ದುಡ್ಡು ವಸೂಲಿ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಪ್ರೊಡ್ಯೂಸರು ಮುಕ್ಕಾಲು ಭಾಗ ಸತ್ತೋಗಿರ್ತಾನೆ. ಯಾಕಂದರೆ ಇವತ್ತೇನಾದರೂ ಇಂಡಸ್ಟ್ರಿ ಬದುಕಿದೆ ಅಂತ ಆದರೆ, ಇದು ಒಂದು ಟೀಮ್ ಅಂತ ಇದ್ದಾಗ ಮಾತ್ರ ಇಂಡಸ್ಟ್ರಿ ಬದುಕೋಕೆ ಸಾಧ್ಯ. ಒಬ್ಬರಿಂದ ಇಂಡಸ್ಟ್ರಿ ಅಲ್ಲ, ಯಾರು ಹೇಳೋಂಗಿಲ್ಲ ಇಂಥವ್ರಿಲ್ಲ ಅಂದರೆ ಸಿನಿಮಾ ಓಡಲ್ಲ ಅಂತಲ್ಲ. ಬೇಕಾದಷ್ಟು ಸಿನಿಮಾ ದುನಿಯಾ ವಿಜಯ್ ಸರ್ ಇವತ್ತು ಡೈರೆಕ್ಷನ್ ಮಾಡಿ ಸಲಗ ಇರ್ಬೋದು, ಭೀಮಾ ಇರ್ಬೋದು, ಪ್ರೂವ್ ಮಾಡಿ ತೋರಿಸಿದಾರಲ್ಲ. ಸೊ ಅದು ಒಂದು ದೊಡ್ಡ ನಿದರ್ಶನ. ಇಲ್ಲಿ ಯಾರಿಗೋಸ್ಕರ ಅಂತನೋ ಇಂಡಸ್ಟ್ರಿನ ಗ್ರಾಂಟೆಡ್ ಆಗಿ ತೊಗೊಳಂಗಿಲ್ಲ. ಇಂಡಸ್ಟ್ರಿ ಇವ್ರದ್ದು, ಇಂಥ ವರ್ಗದ್ದು ಅಂಥೇಳಿ ಒಂದು ಸಿನಿಮಾ, ಒಂದು ನಮ್ಮ ಸಿನಿಮಾದ ಒಂದು ಬೆಸ್ಟ್ ಪಾರ್ಟ್ ಏನು ಅಂದರೆ, ಯಾವ ಜಾತಿ ಜನಾಂಗ ಯಾವುದು ಇಲ್ಲಿ ವರ್ಕ್ ಆಗಲ್ಲ. ಒಂದೇ ಜಾತಿ ಸಿನಿಮಾ ಜಾತಿ ಅಷ್ಟೇ. ಯಾವ ಜಾತಿ ಕಲಾವಿದರ ಜಾತಿ, ಯಾವ ಜಾತಿ ನಿರ್ಮಾಪಕರ ಜಾತಿ, ಯಾವ ಜಾತಿ ಟೆಕ್ನಿಷಿಯನ್ ಜಾತಿ ಅನ್ನೋದು ಅಷ್ಟೇ. ಭಾಳ ಖುಷಿ ಆಗ್ತದೆ. ಏಕೆಂದರೆ ಅನೇಕ ನಮ್ಮ ಇಲ್ಲೇ ಇದಾರಲ್ಲ, ನಮ್ಮ ಕನಕ್ಪುರ ರೋಡ್ ಕಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಜಮೀನಲ್ಲಿದೆ. ಎಲ್ಲಿ ಅಂದರೆ ನಮ್ಮ ಇವ್ರು ಇದ್ದಾರಲ್ಲಪ್ಪ ಯೋಗೇಶ್ ಅವರು, ಅವ್ರ ತಂದೆಯವ್ರ ಜಾಗ ಇದೆಯಲ್ಲ ಅಲ್ಲಿ ಅಂತಾರೆ. ನಮ್ದು ಏನೇ ಜಾಗ ಇರಲಿ, ಎತ್ತನ ಇರಲಿ, ಅಂದರೆ ಒಬ್ಬ ಆರ್ಟಿಸ್ಟ್ ಅಂತ ಆದರೆ ಆರ್ಟಿಸ್ಟ್ಗೆ ಕೊಡುವಂಥ ಗೌರವ ಅದು. ಯಾಕೆಂದರೆ ಸರಸ್ವತಿ ಪುತ್ರರು ಅಂತ ಎಲ್ಲರನ್ನೂ ಕರೆಯಲ್ಲ. ಅದೇ ರೀತಿ ಕಲಾವಿದರು ಅಂತ ಬಂದಾಗ ಎಲ್ಲರೂ ಗೌರವಿಸ್ತಾರೆ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಭಾಳ ದೊಡ್ಡ ಜವಾಬ್ದಾರಿಯಾಗಿರ್ತದೆ. ಈ ಸಿನಿಮಾಕ್ಕೆ ನಮ್ಮ ಸಹಕಾರ ಇರ್ತದೆ. ಸಿಟಿ ಲೈಟ್ಸ್ ಸಿನಿಮಾ ಒಳ್ಳೇದಾಗಲಿ. ಲೈಟ್ಸ್ ಅಂತ ಏನಕ್ಕೆ ಇಟ್ಟಿದ್ದಾರೆ ಗೊತ್ತಿಲ್ಲ, ಸಿಗರೇಟಲ್ಲಿ ಲೈಟ್ಸ್ ಕೇಳ್ತಾ ಇದ್ವಿ, ಇವಾಗ ಸಿಟಿ ಲೈಟ್ಸ್ ಅಂತ ಇದೆ. ಅದೇ ರೀತಿ ನಮ್ಮ ಸರ್ ಇದ್ದಾರೆ, ಸುರೇಶ್ ಸರ್ ಇದ್ದಾರೆ, LY ರಾಜೇಶ್ ಸರ್, ಮತ್ತು ಮೊನ್ನೆ ಅಷ್ಟೇ ಸಿನಿಮಾ ರಿಲೀಸ್ ಆಯಿತು. ಅವ್ರ ಸಿನಿಮಾನು ಭಾಳ ಚೆನ್ನಾಗಿ ಓಡಿದೆ. ಏನಂದರೆ ಇಲ್ಲಿ ನಮ್ಮಲ್ಲಿ ಕ್ಯಾಟಗರೈಸ್ ಮಾಡಿಬಿಡ್ತಾರೆ, ಡಿಸ್ಕ್ರಿಮಿನೇಷನ್ ಮಾಡಿಬಿಡ್ತಾರೆ, ಇದು ಮಾಸ್ ಸಿನಿಮಾ, ಇದು ಕ್ಲಾಸ್ ಸಿನಿಮಾ ಅಂತೇಳಿ. ಸೊ ಹಂಗಾಗಿ ಅವರು ಮಲ್ಟಿಪ್ಲೆಕ್ಸಲ್ಲೇ ಇರ್ತಾರೆ. ಆ ಮಲ್ಟಿಪ್ಲೆಕ್ಸಿಂದ
ಒಂದಷ್ಟು ಮಾಸ್ ಸಿನಿಮಾಗಳು ಬಂದು ಒಂದು BC ಸೆಂಟ್ರ್ಗಳಿಗೂ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ಸಿನಿಮಾ ಮುಖಾಂತರ ಒಂದಷ್ಟು ಜನ ಕಲಾವಿದರು, ಒಂದಷ್ಟು ಜನ ನಿರ್ದೇಶಕರು, ಒಂದಷ್ಟು ಜನ ಸಿನಿಮಾ ಕೆಲಸ ಮಾಡಿರೋರಿಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಪ್ರಶ್ನೆ ಇದೆ. ಸಿನಿಮಾದುದ್ದಕ್ಕೂ ಇದೇ ತರ ಲುಕ್ ಇರುತ್ತಾ ಅಥವಾ ಒಂದು ಪೋರ್ಷನ್ ಮಾತ್ರ ಇರುತ್ತಾ ಅಂತ? ಯಾಕಂದ್ರೆ ಊರ್ ಮರಿ ಅನ್ನೋದು ಬಹಳ ತುಂಬಾ ನಸುವಂತರ ಹೇಳಿದಾಗೆ. ನನ್ನ ಕತೆ ಈಗಲೇ ಹೇಳ್ಬಿಡ್ಲಿ ಪ್ಲೀಸ್, ಕ್ಷಮಿಸಿ. ನನ್ನ ಜೊತೆ ವಿಕ್ರಮ್ ಅಂತ ಹೇಳಿ ಇನ್ನೊಬ್ರು ಪ್ರೊಡ್ಯೂಸರ್ ಇದ್ದಾರೆ. ಸೊ ಅವ್ರು ಇವತ್ತು ಬಂದಿಲ್ಲ, ಅವ್ರ ಮಗಳದು ಮದುವೆ ಇದೆ. ಸೊ ಹಂಗಾಗಿ ಇನ್ನೊಂದ್ಸರಿ ಪ್ರೆಸ್ ಮೀಟಲ್ಲಿ ಬಂದು ಜೊತೆಲಿ ಇರ್ತಾರೆ. ಆಮೇಲೆ ಆಡಿಯೋ ನಮ್ಮ ಆನಂದ್ ಆಡಿಯೋಸ್ ಅವರು ನಮ್ಮ ಸಿನಿಮಾ ಅನೌನ್ಸ್ ಆಗಿದ್ದ ಕೂಡಲೇ ನಮಗೆ ಬೇಕು ಅಂತ ಮೊದಲೇ ಪ್ರೀತಿಯಿಂದ ತೊಗೊಂಡ್ರು. ಸೊ ಹಂಗಾಗಿ ಅದೆಲ್ಲ ಚರಣ್ಗೆ ಕ್ರೆಡಿಟ್ ಕೊಡ್ತೀನಿ ನಾನು ಯಾವತ್ತಿದ್ರೂ. ಬಿಕಾಸ್ ಮ್ಯೂಸಿಕ್ ಡೈರೆಕ್ಟರ್ನ ನೋಡಿ ಯಾವಾಗಲೂ ಸಿನಿಮಾನ ಇದು ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಲಾಸ್ಟ್ ಟೈಮ್ ನನ್ನ ಜೊತೆ ಇದ್ದಂಥ MC ಬಿಜ್ಜು, ರಾಹುಲ್ ಡಿಟ್ಟೋ, ಆಡ್ದಂಥ ಎಲ್ಲ ಸಿಂಗರ್ಸು, ನಾಗಾರ್ಜುನ್ ಶರ್ಮಾ, ಎಲ್ರಿಗೂ ಆ ಕ್ರೆಡಿಟ್ ಕೊಡ್ತೀನಿ. ಚರಣ್ ಜೊತೆ ಯಾರ್ಯಾರು ವರ್ಕ್ ಮಾಡಿದ್ರು ಅವರಿಂದ ಇವತ್ತು ಆನಂದ್ ಆಡಿಯೋ ಸಂಸ್ಥೆ ಮುಂದೆ ಬಂದು ನಮ್ಮ ಸಿನಿಮಾನ ತೊಗೊಂಡಿದೆ. ಆಲ್ರೆಡಿ ಬಿಫೋರ್ ಶೂಟಿಂಗೇ ಸೇಲ್ ಆಗಿದೆ ತುಂಬ ಒಳ್ಳೆ ಮೊತ್ತದಲ್ಲಿ. ಅದೊಂದು ನನಗೊಂದು ಒಳ್ಳೆಯ ವಿಷಯ. ಸರ್, ಜವಾಬ್ದಾರಿಯ ದೀಪಗಳು ಅಂತ ಹಾಕಿದ್ದೀರಾ, ಡ್ಯಾಶ್ ಇಟ್ಟಿದ್ದೀರಾ, ಅಲ್ಲಿ ದಾರಿಗೆ ಏನು ಕೊಟ್ಟಿಲ್ಲ ನೆಕ್ಸ್ಟು. ಸೊ ಅದನ್ನ ಪ್ರೇಕ್ಷಕರು ತುಂಬಬೇಕಾ, ಅದರ್ವೈಸ್ ನಿಮ್ಮ ಮಕ್ಕಳು ತುಂಬಬೇಕಾ? ಯಾಕಂದ್ರೆ ನೀವು ಅವ್ರಿಗೆ ಇವಾಗ ಜವಾಬ್ದಾರಿ ಕೊಟ್ಟಿರುವಂಥದ್ದು, ಇನ್ನೂ ಜವಾಬ್ದಾರಿ ಪೂರೈಸಿಲ್ಲ ಅವರು. ಸೊ ಅವ್ರು ಫಿಲ್ ಮಾಡ್ಲಿ ಅಂತ ಬಿಟ್ಟಿರುವಂಥದ್ದು, ಅದರ್ವೈಸ್ ನಾವು ಪ್ರೇಕ್ಷಕರ ಆಶೀರ್ವಾದದಿಂದ ನನ್ನ ಮಕ್ಕಳು ಅದನ್ನು ತುಂಬಬೇಕು ಅನ್ನೋ ಆಸೆ ಇದೆ. ಅವ್ರು ತುಂಬಲಿ ಅದನ್ನು ಅಷ್ಟೇನೆ. ಗೊತ್ತಿಲ್ಲಮ್ಮ, ಅಂದರೆ ನಾ ಪ್ರತಿ ಸರಿ ಕತೆ ಮಾಡಿದಾಗ್ಲೂ ತುಂಬ ಕೂತು ಟೀಮ್ ಜೊತೆ ಮಾತಾಡ್ತೀನಿ. ನಾನು, ಮಾಸ್ತಿ ಮತ್ತು ನಮ್ಮ ತಂಬಿ ಎಲ್ಲ ಕೂತ್ಕೊಂಡು ತುಂಬ ಮಾತಾಡ್ತೀವಿ. ಒಂದೊಂದು ಸತಿ ಒಂದೊಂದು ವಿಷಯನ ಹೇಳಕ್ಕೆ ಹೊರಡ್ತೀವಿ ಅಷ್ಟೇ. ಅದು ಯಾವ ಕಲರ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಅದು ಬಹುಶಃ ಒಂದು ಹೊಸ ವಿಷಯ ಅಂತೂ ಹೇಳ್ತೀನಿ ಖಂಡಿತವಾಗ್ಲೂ. ಸರ್, ನೀವೀಗ ಸಿನಿಮಾಗಳನ್ನ ಮಾಡುವಾಗ ಸರ್, ಈಗ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆ ತರ ಸಿನಿಮಾಗಳನ್ನ ಇಟ್ಕೊಳ್ತಾ ಇದ್ರ, ಸ್ಟೋರಿಗಳನ್ನ ಇಟ್ಕೊಳ್ತಾ ಇದ್ದೀರಾ ಸರ್. ಸೊ ಜೊತೆಗೆ ಸಂದೇಶ ಕೂಡ ಇರುತ್ತೆ ನಿಮ್ಮ ಸಿನಿಮಾಗಳಲ್ಲಿ ಇತ್ತೀಚೆಗೆ. ಸೊ ಇದು ಯಾವ ರೀತಿ ಸಂದೇಶವನ್ನ ಕೊಡಬಹುದು ಅನ್ನೋ ಒಂದು ಪ್ರಶ್ನೆ ಕೂಡ 100% ನಮ್ಗಿದೆ. ಏನೆಲ್ಲ ಇರಬಹುದು ಅನ್ನೋ ಒಂದು ಕುತೂಹಲ ಕೂಡ ಇದೆ ಸರ್. ಎಲ್ಲೆಲ್ಲಿ ಇದು ರಿಸರ್ಚ್ ಅಂತ ಯಾವ ತರ ಇತ್ತು ನಿಮ್ದು ಇದಕ್ಕೆ? ರಿಸರ್ಚ್ ತುಂಬ ರಿಸರ್ಚ್ ಮಾಡಿದ್ದೀನಿ. ಅದು ಇನ್ನೊಂದ್ಸತಿ ತಮ್ಮ ಹತ್ರ ಎಲ್ಲ ಹೇಳ್ತೀನಿ. ಆ ಫಸ್ಟ್ ಲುಕ್ ರಿವೀಲ್ ಮಾಡಿದಾಗ ಖಂಡಿತವಾಗ್ಲೂ ಎಲ್ಲ ಹೇಳ್ತೀನಿ ನಿಮಗೆ. ಸರ್, ಈ ಸಿನಿಮಾದಲ್ಲಿ ನಿರ್ಮಾಪಕರು ನೀವೇ ಆಗಿದ್ರಾ, ಡೈರೆಕ್ಟ್ರು ನೀವೇ ಆಗಿದ್ರಾ? ಸ್ಪೆಷಲ್ ಎಂಟ್ರಿ ಏನಾದರೂ ಇದೆಯಾ ಈ ಸಿನಿಮಾದಲ್ಲಿ ನಿಮ್ಮದು? ಇಲ್ಲಮ್ಮ, ಅವರಿಬ್ಬರೇ ಸ್ಪೆಷಲ್. ನನಗೆ ಹೋಗೋಕೆ ಆಗಲ್ಲ ಫ್ರೇಮ್ ಒಳಗಡೆಗೆ. ನನ್ಗೆ ಅವರಿಬ್ಬರು ಸ್ಪೆಷಲ್. ಅವರಿಬ್ಬರನ್ನ ಎಷ್ಟು ಪ್ರೀತಿ ಮಾಡಿ ನಾನು ತೆಗಿಯಕ್ಕೆ ಸಾಧ್ಯ ಅಷ್ಟು ಗೊತ್ತಿಲ್ಲ. ನನ್ನಲ್ಲಿ ಇರೋವಂಥ ಎಲ್ಲವನ್ನೂ ಅವರಿಬ್ಬರ ಮೇಲೆ ಎನರ್ಜಿ ಹಾಕ್ತೀನಿ, ಈ ಸತಿ ಬಿಡಲ್ಲ. ಆಲ್ ದಿ ಬೆಸ್ಟ್ ಸರ್. ಇಲ್ಲ, ವಿನಯ್ ಆಲ್ರೆಡಿ ತುಂಬ ಒಳ್ಳೆ ಆ್ಯಕ್ಟರ್. ಅವರು ಬೇಸಿಕಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ನಂದೊಂದು ಸ್ಟೈಲಲ್ಲಿ ಮಾಡಿಸ್ಬೋದು ಅಷ್ಟೇ. ನಂದೊಂದು ಸ್ಟೈಲ್ ಇದೆ, ಅದನ್ನು ಟ್ರೈ ಮಾಡ್ತೀನಿ. ಬಿಕಾಸ್ ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡುವಂಥ ಒಬ್ಬ ನಟ. ಸರ್, ಇದರಲ್ಲಿ ಮದ್ವೆ ಮಾಡ್ಕೊಳ್ಳೋ ಮಾವ ಏನಾದ್ರು ಕ್ಯಾರೆಕ್ಟರ್ ಇದೆಯಾ ಸರ್? ಮೋನಿಶಾ ಅವ್ರನ್ನ ಯೋಗಿ ಬಂದಿರೋದಕ್ಕೆ ಮಾವ ಅಲ್ಲೇ ಇದ್ದಾರೆ, ಅವ್ರಿಗೆ ಕೊಟ್ಬಿಡ್ಬೋದು. ಅಕಸ್ಮಾತ್ ಮದುವೆ ಆದರೆ ಹೊಡಿಯೋದು ಮಾಡೋದು ಸೂಪರ್ ಆಗಿರುತ್ತೆ. ಅಕಸ್ಮಾತ್ ಮದುವೆ ಆದರೆ ಅವ್ರು ಬಂದು ಶಾಸ್ತ್ರ ಮಾಡಿಸ್ತೀನಿ ಅವತ್ತು. ವಿನಯ್ ಸರ್, ನಿಮಗೆ ಬಹುಶಃ ಅಣ್ಣವರು ಕೂಡ ಈ ತರದ ಒಂದು ಪಾತ್ರ ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ. ಈ ತರದೆಲ್ಲ ಪಾತ್ರ ಆಗ್ತಾಗ ಒಂದ್ ರೀತಿ ವೈಬ್ ಕ್ರಿಯೇಟ್ ಆಗುತ್ತೆ. ನೀವು ಮೊದಲೇ ಬಾರಿಗೆ ಫೋಟೋ ಶೂಟ್ ಈ ತರದ ಡ್ರೆಸ್ ಆಗಿ ಅಥವಾ ಊರ್ ಮರಿಯನ್ನ ತಲೆ ಮೇಲೆ ಕೂರಿಸಿದಾಗ ಹೇಗಿತ್ತ ವೈಬ್ ಅಂತ? ಕರೆಕ್ಟ್. ಇದೊಂದು ಫೋಟೋ ಶೂಟ್ ಮಾಡಿದ್ವಿ ಒಂದು ಲಾಸ್ಟ್ ಮಂತ್. ಇದು ಬಂದ್ಬಿಟ್ಟು ಇವರೆಲ್ಲ ದುರ್ಗಿ ಮುರ್ಗಿ, ಕರೆಕ್ಟ್. ಸೊ ಅವರೇ ಬಂದಿದ್ರು ನಮ್ಮ ಫೋಟೋ ಶೂಟ್ಗೆ. ಸೊ ಅವರೇ ಬಂದು ಅವರೇ ಈ ಒಂದು ಅವ್ರು ಹಾಕೊಂತಿರೋ ಒಂದು ಡ್ರೆಸ್ ಇರ್ಬೋದು ಅದು ಹಾಕಿ, ಆಮೇಲೆ ಅವರೊಂದಷ್ಟು ಸಾಂಗ್ಸ್ಗಳು ಕೂಡ ಹಾಡ್ತಾ ಇದ್ರು. ಸೊ ಅದೊಂದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತು ಈ ಫೋಟೋ ಶೂಟ್ ಮಾಡೋಕ್ಕೂ. ಅದರಿಂದನೂ ಅದೊಂದು ಟ್ರಾನ್ಸ್ಗೆ ಹೋಗಿ ಈ ಥರ ಒಂದು ಲುಕ್ ಕೊಡೋಕೆ ತುಂಬ ಈಸಿ ಆಯಿತು. ಅಲ್ಲ, ಸಂಪೂರ್ಣ ಇದೇ ಇರೋದಿಲ್ಲ, ಬೇರೆ ಬೇರೆ ಇರುತ್ತೆ. ಅದರಲ್ಲಿ ಇದೊಂದು ಭಾಗ ಆಗಿರುತ್ತೆ.
ಅಪ್ಪನೇ ಪ್ರೊಡ್ಯೂಸರ್. ನಾವು ನಿಮ್ಮನ್ನ ಗಮನಿಸ್ತಾ ಇದ್ವಿ, ನೀವು ಹಾಕೋ ಫೋಟೋಸ್ ಎಲ್ಲ ವಾವ್, ನಮ್ಮ ಇಂಡಸ್ಟ್ರಿಗೆ ಒಬ್ಬ ಅದ್ಭುತ ನಟಿ ಸಿಗಬಹುದು ಅಂತ ಅನಿಸ್ತಾ ಇತ್ತು. ಇವತ್ತು ನಾವು ನಿಮ್ಮನ್ನ ನೋಡುವಾಗ ನಮ್ಗೆ ಅನಿಸ್ತಾ ಇದೆ 100% ನೀವು ಅದ್ಭುತವಾಗಿ ನಟಿಸಿ ನಮ್ಮನ್ನೆಲ್ಲ ಮನರಂಜಿಸ್ತೀರಾ ಅಂತ. ಎಷ್ಟು ಜವಾಬ್ದಾರಿ ಇದೆ ಅಂತ ಹೇಳಿ, ಯಾಕಂತ ಹೇಳಿ ಜನ ಕೂಡ ತುಂಬಾನೇ ಕ್ಯೂರಿಯಾಸಿಟಿಯಿಂದ ಕಾಯ್ತಾರೆ, ಹೇಗ್ ಮಾಡಬಹುದು ದುನಿಯಾ ವಿಜಿ ಸರ್ ಅವರ ಮಗಳು, ಹೇಗೆ ನಮ್ಮನ್ನ ರಂಜಿಸಬಹುದು ಅನ್ನೋದು. ನಿಮ್ಮ ಮಾತು. ಥ್ಯಾಂಕ್ ಯು ಸೋ ಮಚ್. ನೀವೇನೇನು ಹೇಳಿದ್ರಿ ಇವಾಗ ಅಷ್ಟು ಯೆಟ್ ಟು ಪ್ರೂವ್, ಇನ್ನ ಪ್ರೂವ್ ಮಾಡ್ಕೋಬೇಕು ಈ ಸಿನಿಮಾ ಮೂಲಕ. ಸೊ ತಯಾರಿ ಕೋರ್ಸ್ ಮಾಡ್ಕೊಂಬಂದೆ ನಾನು, ಈಗ 1 year ಆ್ಯಕ್ಟಿಂಗ್ ಫಾರ್ ಫಿಲ್ಮ್ ಕೋರ್ಸ್ ಮಾಡ್ಕೊಂಬಂದೆ. ಅದಾದಮೇಲೆ ಪಾತ್ರದ ತಯಾರಿ ನಡೀತಾ ಇದೆ. ಏನೇ ಸಣ್ಣ ಪುಟ್ಟ ಡೌಟ್ಸ್ ಕ್ವೆಶನ್ಸ್ ಇದ್ದರೂ ನಮ್ಮ ಡೈರೆಕ್ಟರ್ ಸರ್ನ ಕೇಳ್ತೀನಿ. ಅದನ್ನು ಬಿಟ್ಟು ಒಂದು ಕ್ಯಾರೆಕ್ಟರ್ ವರ್ಕ್ ಅನ್ನೋದಿದೆಯಲ್ಲ, ನಾನೇನು ಮಾಡ್ಬೋದು ಅದನ್ನು ಮಾಡ್ತಾ ಇದ್ದೀನಿ. ಸೊ ಅದು ನಡೀತಾ ಇದೆ. ತುಂಬ ಒಳ್ಳೆ ಪಾತ್ರ. ನೀವೇನು ಹೇಳಿದ್ರಿ ಜವಾಬ್ದಾರಿ ಅಂತ ಇದೆಲ್ಲ, ಒಂದು ದೊಡ್ಡ ಜವಾಬ್ದಾರಿ ಹೊತ್ಕೊಂಡು ಬೆಂಗಳೂರಿಗೆ ಬಂದು ನಡೆಯುವಂಥ ಕತೆ. ಲಂಡನ್ ನೀವು ಕೋರ್ಸ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರಲ್ಲ, ಅಲ್ಲಿ ಈ ಪಾತ್ರನೇ ಗೊತ್ತಿರಲ್ಲ ಅವರಿಗೆ. ಸೊ ನೀವು ಇಲ್ಲಿ ಡೆಪ್ತಾಗಿ ಹೋಗಿ ಮಾಡ್ಬೇಕಾಗಿರುತ್ತೆ. ಜೊತೆಗೆ ನಾವು ಇಲ್ಲಿ ನೋಡೋವಾಗ ಬೆಂಗಳೂರು ರೋಡ್ಗಳಲ್ಲಿ ಜಾಸ್ತಿ ಲೇಡೀಸೇ ಆ ದೇವ್ರನ್ನ ಹೊತ್ಕೊಂಡು ಬರೋದು. ಸೊ ನೀವೇನಾದರೂ ಆ ಥರ ಲೇಡೀಸ್ ಸಿಕ್ಕಿದಾಗ ಮಾತಾಡಿಸಿ ಅವ್ರ ಜೊತೆ ಹೇಗೆ ಅವ್ರ ಹಾವ ಭಾವಗಳು ಎಲ್ಲ ತಿಳ್ಕೊಂಡಿರೋದು ಏನಾದರೂ ಇದೆಯಾ ಅಂತ. ಸೊ ಫೋಟೋಶೂಟ್ ಮಾಡಿದ್ವಲ್ಲ, ಅವತ್ತು ಅವ್ರು ಎಲ್ಲರನ್ನೂ ಕರೆಸಿದ್ರು, ಅವರೆಲ್ಲರೂ ಅವತ್ತಿದ್ರು. ನಾವು ಅವ್ರನ್ನ ನೋಡಿ ಕಲ್ತಿದ್ದು ತುಂಬ ಇತ್ತು. ಜಸ್ಟ್ ಏನು ಹೇಳ್ತಾರೆ, ಅವ್ರ ಮ್ಯಾನರಿಸಮ್ ಆಗಲಿ, ಅವರು ಅದೊಂದು ರಾನೆಸ್ ಇರುತ್ತಲ್ಲ, ಅವ್ರನ್ನ ನೋಡಿನೇ ಕಲ್ತಿದ್ದು ತುಂಬ ಇತ್ತು. ಹೌದು. ಸೊ ಅವ್ರು ಬಂದಿದ್ರು ಅವತ್ತು. ಭಯ ಇದೆ, ಖಂಡಿತ ಇದೆ. ಬಟ್ ಅವ್ರನ್ನ ನಾನು ಡೈರೆಕ್ಟರ್ ಆಗಿ ಲಾಸ್ಟ್ 2 ಮೂವೀಸ್ ನೋಡಿದ್ದೀನಿ. ನಾನು ಪ್ರತಿ ಸಲ ಸೆಟ್ ವಿಸಿಟ್ ಮಾಡಿದಾಗೂ ಅಷ್ಟೇ, ನಮ್ಮ ಅಪ್ಪ ನಾನು ನೋಡ್ತಾ ಇರಲಿಲ್ಲ ಅಲ್ಲಿ, ಡೈರೆಕ್ಟರ್ ವಿಜಯ್ ಕುಮಾರ್ ಇರ್ತಾ ಇದ್ರು ಅಲ್ಲಿ. ಸೊ ಐ ಆಮ್ ಶ್ಯೂರ್ ಅವ್ರು ಸೆಟ್ಗೆ ಹೋದ್ಮೇಲೆ ಫಾದರ್ ಡಾಟರ್ ಇರಲ್ಲ, ಅವ್ರ ಡೈರೆಕ್ಟರ್, ನಾನು ಅವ್ರ ಆರ್ಟಿಸ್ಟ್ ಅಷ್ಟೇ. ಸರ್ ವಿಜಯ್ ಸರ್, ವಿನಯ್ ಅವ್ರನ್ನ ಭೇಟಿಗೆ ತುಂಬಾ ಕಮ್ಮಿ ಅಂತ ಹೇಳಿದ್ರೆ, ಬಟ್ ಈ ಸಿನಿಮಾ ಮೂಲಕ ಒಂದೊಳ್ಳೆ ರಿಲೇಶನ್ಶಿಪ್ ಶುರುವಾಗಿದೆ. ಅವ್ರಿಗೆ ಎಲ್ಲೋ ರೀತಿ ಸಾಮರ್ಥ್ಯಗಳಿದೆ, ಅವ್ರಿಗೂ ಕಾಡು ಅಂದ್ರೆ ಇಷ್ಟ, ಈ ತರದ್ದು ಸಿನಿಮಾಗಳು ಅಂದ್ರೆ ಕಂಟೆಂಟ್ಗಳಂತ ನಡೀತಾ ಇದೆ ಇಬ್ಬರು ಕಾಂಬಿನೇಷನ್. ಅದೇ ತುಂಬಾ ಬೆರೆತ್ಕೊಂಡ್ವಿ ಈಗ, ಅಂದ್ರೆ ತುಂಬಾ ಒಬ್ರು ಅರ್ಥ ಮಾಡ್ಕೊಂಡ್ವಿ. ಒಂದೇ ಮನೋಭಾವ ಇರೋರು. ಕಾಕ್ರೋಚ್ ಸುದಿ ಸರ್, ನಿಮ್ಗೆ ನೀವು ಇತ್ತೀಚೆಗೆ ಸಿನಿಮಾ ಇವೆಂಟ್ಗಳಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಮುಂಚೆನೆ ಪ್ರಿಪೇರ್ ಆಗಿ ಬರ್ತೀರಾ, ಅದರ್ವೈಸ್ ಇಲ್ಲಿ ಪ್ರಿಪೇರ್ ಆಗಿ ಮಾತಾಡೋದಾ? ಇನ್ ಮುಂದೆ ನೀವು ಅದೇ ತರ ಮಾತಾಡ್ತಾ ಇದ್ರೆ ನಿಮ್ಗೆ ಯಾರು ಸಿನಿಮಾ ಚಾನ್ಸ್ ಕೊಡಲ್ಲ, ಪ್ರಮೋಷನ್ ಕರೆದು ಮಾತಾಡೋಕೆ ಹೇಳ್ತಾರೆ. ಇಲ್ಲ ಮೇಡಮ್, ಅದೇನೋ ಈ ಮೈಕ್ ಹಿಡ್ದಾಗ ಹಂಗೆ ಆಗತ್ತೆ ನನಗೆ. ನಾನು ಅದಾದ್ಮೇಲೆ ನಾನು ಕ್ಲೋಸ್ ಹುಡುಗರ ಹತ್ರಲ್ಲ ಅದನ್ನೇ ಕೇಳ್ತಾ ಇರ್ತೀನಿ, ಅದೇನಾಗುತ್ತೋ ಗೊತ್ತಿಲ್ಲ, ಈ ಮೈಕ್ ಹಿಡ್ದಾಗ ಹಂಗೆ ಆಗುತ್ತೆ. ಬಿಕಾಸ್ ಮಾತೆ ಮುತ್ತು ಮಾತೆ ಕುತ್ತು ಯಾವ ಮಾರ್ದೆ ನಂಗೆ ಗೊತ್ತಿಲ್ಲ ಮ್ಯಾಮ್, ಗೊತ್ತಿಲ್ಲ. ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಅದಕ್ಕೆ. ಓ, ಅದು ಎಮೋಷನಲ್ ಆಗಿ ಮಾಡ್ತಿರ್ತೀನಿ ಮೇಡಮ್, ರಾತ್ರಿ ಹೊತ್ತದೆ, ಬೆಳಗ್ಗೆ ಹೊತ್ತಿಲ್ಲ, ಸೆಕೆಂಡ್ ಶೆಡ್ಯೂಲ್ ಮಾತ್ರ. ಏನಿಲ್ಲ, ಸಖತ್ತಾಗಿ ಮಾತಾಡ್ತಾ ಇದ್ದೀರಾ, ಸಖತ್ತಾಗಿ ಎಲ್ಲ ಕಂಟೆಂಟ್ ಇರುತ್ತೆ ತುಂಬಾ ಚೆನ್ನಾಗಿ. ಆದ್ರೆ ಪ್ರಮೋಷನ್ ಯೂಸ್ ಮಾಡ್ಕೊಂಡ್ರೆ ಕಷ್ಟ ಅಷ್ಟೇ. ಥ್ಯಾಂಕ್ ಯು. ಉಮಾಪತಿ ಸರ್, ಯಾಕಂದ್ರೆ ನನಗೂ ಆಸೆ ಇದೆ, ಯಾರು ಕೃಪಾ ಕಟಾಕ್ಷದಿಂದ ಗೆಲ್ತೀನಿ ನಿಜ, ಇನ್ನೊಬ್ರು ದಯಾ ದಾಕ್ಷಿಣ್ಯದಿಂದ ಗೆಲ್ಲಲ್ಲ ಅನ್ನೋ ವ್ಯಕ್ತಿ ದುನಿಯಾ ವಿಜಯ್ ಸರ್ ನೋಡಿರೋದು. ಸೊ ಹಂಗಾಗಿ ನನ್ಗೆ ಅದೊಂದು ಆಸೆ ಇದೆ ಸರ್. ಯಾಕಂದ್ರೆ ಬೀಂಗ್ ಅ ಪ್ರೊಡ್ಯೂಸರ್, ವಿ ಡೋಂಟ್ ಬಿಲಾಂಗ್ ಟು ಒನ್ ಪರ್ಟಿಕ್ಯುಲರ್ ಪರ್ಸನ್. ಇವಾಗ ಒಬ್ಬ ಹೀರೋ ಆದವರು ಅಷ್ಟೇ ಒಂದು ಪರ್ಟಿಕ್ಯುಲರ್ ಬ್ಯಾನರ್ಗೆ ಅಂತ ಸೀಮಿತ ಇರಲ್ಲ. ಹಂಗಾಗಿ ನನಗೆ ಆಸೆ ಇದೆ, ಡಿಸ್ಕಷನ್ನು ಮಾಡಿದ್ದೀವಿ. ಮಧ್ಯದಲ್ಲಿ ಇನ್ನೊಂದು ಅವ್ರದ್ದೇನೋ ಹಳೆ ಕಮಿಟ್ಮೆಂಟ್ ಇತ್ತು ಸರ್, ಹಂಗಾಗಿ ಅದನ್ನು ಮಾಡಿದ್ರು. 100% ಮಾಡೇ ಮಾಡ್ತೀವಿ. ನನಗೆ ಅದೊಂದು ಆಸೆನೂ ಇದು, ನಮ್ಮಿಬ್ಬರಲ್ಲೂ ಅದೊಂದು ಮೀಟಿಂಗು ಆಗಿದೆ ಸರ್. ಒಂದ್ ಕಡೆ ಸಿನಿಮಾ ದಾಚಿಗೂ ತುಂಬಾ ಇಷ್ಟಪಡ್ತೀರಿ ಅಂತ ಅವ್ರ ವ್ಯಕ್ತಿತ್ವ. 100% ಸರ್. ಯಾಕೆಂದರೆ ನಮಗೆ ಪ್ರತಿನಿತ್ಯ ನಾವು ಓಡಾಡೋ ಜಾಗ ಇವೆಲ್ಲ ನೋಡಿದಾಗ ನಿಮ್ಗೆ ಹೆಂಗೆ, ಇವಾಗ ನಾವು ಇವರೆಲ್ಲ ಮುಂಚೆ ಮಾತಾಡ್ತಾ ಇದ್ದಂಗೆ ಅಂದರೆ ಆನೆಕಲ್ಲು ಹೊಸಕೋಟೆ ಈ ಭಾಗದವ್ರು ಮಾತಾಡ್ತಾ ಇದ್ದೆ ಅಂದರೆ ಏನ್ಕಾ, ಸೊ ಅದೊಂದು ಸ್ಲ್ಯಾಂಗ್ ಇದೆ. ಆ ಸ್ಲ್ಯಾಂಗು ನಮಗೆ ಭಾಳ ಖುಷಿ. ಆಮೇಲೆ ನೋಡಿ, ನಿಮಗೆ ಜನರಲ್ ಆಗಿ ಪಾಲಿಸ್ಡ್ ವೇಲ್ ಮಾತಾಡೋದು ಬೇರೆ, ಪಾಲಿಸ್ಡ್ ವೇ ಸಿನಿಮಾ ಮಾಡೋದು ಬೇರೆ. ಏನಿದೆ ರಾ ತಗೊಂಬಂದು ಇವಾಗ ಸಿನಿಮಾ ಹೇಳ್ತಾರಲ್ಲ, ನಿಮಗೆ ಇಷ್ಟು ಸೆನ್ಸರ್ ಕೊಟ್ಟರೆ, ಇಷ್ಟು ಸೆನ್ಸರ್ ಕಟ್ ಆದರೆ ನಿಮಗೆ ಸ್ಯಾಟಲೈಟ್ ಡಿಜಿಟಲ್ ಹೋಗಲ್ಲ, ಅದು ಹೋಗಲ್ಲ, ಇದು ಹೋಗಲ್ಲ ಅಂತ. ಸೊ ಅದು ಯಾವುದೂ ಇಲ್ಲ ಸರ್, ಅದು ಸುಮ್ಮನೆ ಭ್ರಮೆ ಮಾತ್ರ ಅಷ್ಟೇ. ಯಾಕಂದರೆ ಇವಾಗ ವಿಜಯ್ ಸರ್ರು 2 ಸಿನಿಮಾ ಮಾಡಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಸಿನಿಮಾ ಎಲ್ಲ ಕಡೆನೂ ವರ್ಕ್ ಆಗ್ತದೆ, ನೋ ಮ್ಯಾಟರ್ ವಾಟ್
ಸೀಸನ್ ದೇ ರಿಲೀಸ್ ಆನ್. ಅದು ಮಳೆಗಾಲ ಇರ್ಬೋದು, ಚಳಿಗಾಲ ಇರ್ಬೋದು, ಬೇಸಿಗೆಗಾಲ ಇರ್ಬೋದು. ನಾನು ಸಿನಿಮಾ ರಿಲೀಸ್ ಮಾಡಿದಾಗ ಎಲ್ಲ ಸೀಸನ್ನು ಒಂದೇ, ಅದು ಮನಿ ಮೇಕಿಂಗ್ ಸೀಸನ್ ಅಷ್ಟೇ ಅನ್ನೋ ಥರ ಮಾಡಿದ್ದಾರೆ. 100% ನನಗೂ ಆಸೆ ಇದೆ, ಸದ್ಯದ್ರಲ್ಲೇ ಖಂಡಿತ ಮಾಡ್ತೀವಿ ಸರ್. ಯಾಕಂದರೆ ನೀವು ನೋಡ್ಬೋದು 2015 ನಾವು ಬ್ಯಾನರ್ ಲಾಂಚ್ ಮಾಡಿದ್ದು, 25 ಆಯಿತು. 10 ವರ್ಷದಲ್ಲಿ ಬರೀ 5 ಸಿನಿಮಾ ನಾವು ಮಾಡಿರೋದು. ಬರೀ ಕ್ವಾಲಿಟಿ ಸಿನಿಮಾಗಳೇ ಮಾಡ್ಕೊಂಡು ಬರ್ತೀವಿ, ನೋ ಮ್ಯಾಟರ್ ಹೌ ಬಿಗ್ ಆರ್ ಸ್ಮಾಲ್ ಇಟ್ ಇಸ್. ಬಟ್ ಮಾಡ್ಕೊಂಡು ಬಂದರೆ ನಮಗೇನು ಅಂದರೆ ಸಿನಿಮಾ, ಪ್ರತಿ ಸಿನಿಮಾ ಲೈಫ್ ಕೊಡೋ ಥರ ಆಗ್ಬೇಕಷ್ಟೆ. ಇದು ನಮಗೆ ದುಡ್ಡು ಜೊತೆಲಿ ಇನ್ನೊಂದಷ್ಟು ಜನಕ್ಕೆ ಕನಸುಗಳಿರ್ತವೆ ಸರ್. ನಾನು ದುಡ್ಡು ಮಾಡ್ಬೇಕು, ಅವ್ರ ಕನಸು ಪೂರೈಸ್ಕೋಬೇಕು. ಆ ರೀತಿ ವೇದಿಕೆ ಮೇಲೆ ಇರ್ತಕ್ಕಂಥ ಕಲಾವಿದರು, ನಿರ್ಮಾಪಕರು ಮತ್ತು ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಮತ್ತು ಎಲ್ರಿಗೂ ನಮಸ್ಕಾರ. ಹಂಗೆ ಇಲ್ಲಿ ನೆರೆದಿರ್ತಕ್ಕಂಥ ಮೀಡಿಯಾದವ್ರಿಗೆ ಮತ್ತು ಪ್ರೇಕ್ಷಕರಿಗೆಲ್ರಿಗೂ ನನ್ನ ನಮಸ್ಕಾರ. ವಿಜಯ್ ಅವರು ನನಗೆ ತುಂಬ ಆತ್ಮೀಯರು. ಅಂದರೆ ಅವರು ಬಿಗಿನಿಂಗ್ ಸ್ಟೇಜಸ್ಸಿಂದ ನನಗೆ ತುಂಬ ಆತ್ಮೀಯರು. ಒಬ್ಬ ನಾಯಕ ನಟ, ಮಾರ್ಕೆಟಲ್ಲಿರುವಂಥ ಒಬ್ಬ ನಾಯಕ ನಟ ಒಬ್ಬ ನಿರ್ದೇಶನ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಖುಷಿ ಕೊಡೋಂಥ ವಿಚಾರ. ಅದರಲ್ಲೂ ಒಬ್ಬ ನಿರ್ದೇಶಕನಿಗೆ ಗೊತ್ತು ಎಷ್ಟು ಕಷ್ಟ ಇದೆ ಒಂದೊಂದು ಶಾಟ್ ತೆಗಿಬೇಕಾದ್ರೆ ಅಂತ. ನಾನು ಸಲಗ ಮತ್ತು ಭೀಮಾ ನೋಡಿದಾಗ ಅಂದ್ಕೊಂಡೆ ವಿಜಯ್ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಯಾಕೆಂದರೆ ಆ ಕಷ್ಟ ನಿರ್ದೇಶಕನಿಗೆ ಮಾತ್ರ ಗೊತ್ತು. 2 ಸಿನಿಮಾ ಮಾಡಿ ಅದ್ಭುತವಾದ ಯಶಸ್ಸನ್ನ ಗಳಿಸಿದ್ದಾರೆ. 3ನೇ ಸಿನಿಮಾ ಅವ್ರಿಗೆ ಹ್ಯಾಟ್ರಿಕ್ ಆಗಲಿ, ಹ್ಯಾಟ್ರಿಕ್ ಡೈರೆಕ್ಟರ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಹಾಗೆ ಈ ಸಿನಿಮಾದ ಮೂಲಕ ಪಾದಾರ್ಪಣೆ ಮಾಡ್ತಿರೋಂಥ ಅವರ ಪುತ್ರಿಯವ್ರಿಗೂ ಕೂಡ ನಾನು ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಸ್ಪೆಷಲಾಗಿ ಹೇಳಬೇಕು ಅಂದರೆ ನಮ್ಮ ವಿನಯ್ ರಾಜ್ಕುಮಾರ್, ನಾನು ಆ ಸಂಸ್ಥೆಯಿಂದ ನಿರ್ದೇಶಕನಾಗಿ ಬಂದಂಥ ಒಬ್ಬ ನಿರ್ದೇಶಕ. ಆಕಾಶ್ ಅರಸು ಅಂತ ಅದ್ಭುತವಾದ ಸಿನಿಮಾಗಳನ್ನ ಬ್ಯಾನರಿಂದ ನನಗೆ ನಿರ್ದೇಶನ ಮಾಡೋದಕ್ಕೆ ಅವಕಾಶ ಕೊಟ್ಟರು. ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿರೋದು ನಿಜಕ್ಕೂ ನನಗೊಂಥರ ಸಂತೋಷದ ವಿಷಯ. ವಿನಯ್ಗೆ ಒಳ್ಳೆಯದಾಗಲಿ, ಈ ಸಿನಿಮಾ ಅದ್ಭುತ ಯಶಸ್ಸು ಗಳಿಸಲಿ, ಈ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ನಮಸ್ತೆ. ಆಸ್ ಇಟ್ ಈಸ್ ನಮ್ಮಲ್ಲ ಬಾರ ಇಲ್ಲಿ ಪಾಪ ಜಾಲಿ. ಆಸ್ ಇಟ್ ಈಸ್ ಈ ಸರಿ ಇನ್ನೂ ವಿಶೇಷವಾದ ಪಾತ್ರದಲ್ಲಿ ಮಲ್ಲ ಮತ್ತೆ ಜಾಗ ಏನೋ ಒಂದು ಹೇಳಪ್ಪ. ಆಲ್ ದ ಬೆಸ್ಟ್. ಸಾರ್ ಹೇಳಿದಿಂದ ಆಲ್ ದಿ ಬೆಸ್ಟ್ ನಮ್ಗೆ. ಯಾಕೆಂದರೆ ಭೀಮಾ ಪಿಕ್ಚರಿಂದ ನಮಗೆ ಬೆಸ್ಟ್ ಕಾಮಿಡಿ ಔಟ್ಗಳು ತತ್ಕೊಂಡು ನನ್ನ ಗುರುಗಳು, ಅವ್ರಿಗೆ ನಮಸ್ಕಾರ ಹೇಳ್ಕೊತೀನಿ. ಥ್ಯಾಂಕ್ ಯು. ಸಿಟಿ ಲೈಟ್ ಪಿಕ್ಚರ್ಗೆ ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಎಲ್ಲ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.